ಮನಸ್ಸನ್ನು ಯಾವ ವಿಷಯ ವಸ್ತುಗಳಿಗೆ ಹೋಗದಂಗೆ ಮನಸ್ಸನ್ನು ನಿಲ್ಲಿಸುವ ಪ್ರತ್ಯಾಹಾರ. ಮನಸ್ಸಿಗೆ ಪ್ರತ್ಯಾಹಾರ ಬೇಕಲ್ಲ. ಮನಸ್ಸು ಪ್ರತ್ಯಾಹಾರ, ಇಂದ್ರಿಯಗಳ ತಾನ ಪ್ರತ್ಯಾಹಾರ, ಎಲ್ಲ ನಿಗ್ರಹ. ಮನೋ ನಿಗ್ರಹ ಆದ್ರೆ ಇಂದ್ರಿಯ ನಿಗ್ರಹ ತಾನ ಆಕತಿ. ಅದಕ್ಕೆ ವಿಚಾರದಿಂದ ಮನಸ್ಸನ್ನು ಎತ್ತು ಹೋಗದಲ್ಲಿ ಮಂಗ್ಯಾನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಅದನ್ನು ಎಚ್ಚರ ಇರಬೇಕು ಅಂತ. ಏನು ಮಾಡಾಕತೈತಿ ಅದು ಮನಸ್ಸು ಎತ್ತಾಗ ಹೊಂಟೈತಿ ಅನ್ನೋದು ವಿಚಾರ ಮಾಡಿ ಹಂಗೆ ಕಣ್ಣು ಮುಸ್ಕೊಂಡು ಹೊಂಟ್ಬಿಟ್ಟೆ. ಅದು ಏನು ಮಾಡಿದ್ದೆಲ್ಲ ಚಲೋನ ಅಂತ. ಅದ್ರ ಪರಿಣಾಮ ಏನಾಕೈತಿ ಅನ್ನೋದು ವಿಚಾರಣೆ ಇಲ್ಲಲ್ಲ. ಅದಕ್ಕೆ ಬುದ್ಧಿ ಹೇಳಿಲೆ ಮನಸ್ಸ ಏನೈತಿ ಅದ್ರಾಗ, ಏನು ಲಾಭ ಐತಿ ಅದ್ರಾಗ, ಸುಳ್ಳು ಯಾಕೆ ಅದ್ರಾಗ ದನಿತಿ ಕೆಲಸ. ಸುಳ್ಳ ಯಾಕೆ ವೇಳೆ ಕಳಿತೀನಿ ಇದರಾಗ ಹಾನಿ ಅದರ ಜ್ಞಾನನ್ಯಾಗ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದ್ರ ಲಾಭ ಮಾಡ್ಕೋಬೇಕನ್ನೋದು. ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕಂದ್ರೆ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಹಂಗ ತಿನ್ನೋದು ನಿದ್ದೆ ಹೊಡೋದು ಮಾಡಿ ಅದಕ್ಕೆ ಬಂತ ಕೆಲಸ. ಮಾಡ್ಕೊಳ್ಳಿಲ್ಲ. ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡೆ, ಇಂದ್ರಿಯಗಳ ಮಜಾ ಮಾಡಕ್ಕೆ ಹೋಗಿ ಎಷ್ಟು ಜನ್ಮ ಹಾಳು ಮಾಡ್ಕೊಂಡು ತನು ಅನೇಕ ವನಗಿತ್ಯ ಭವಭವಂಗಳಲ್ಲಿ ಇಂದ್ರಿಯಗಳ ಮಜಾಕ ಎಷ್ಟೋ ಶರೀರಗಳು ಹಾಳಾಗುವುದು. ಇದು ಒಂದು ಜನ್ಮದಾಗ ಆರಾಮಿರಾಕ ಉಪಯೋಗ ಮಾಡ್ಕೊಳ್ಳಿ. ಎಷ್ಟು ಜನ್ಮ ಹುಟ್ಟಿದ್ರು ಮತ್ತು ಸಂಕಟದಾಗ ಬಂದೀನಿ. ಇದೊಂದು ಜನ್ಮದಾಗ ಸಂಕಟ ಕಳ್ಕೊಂಡು ಆರಾಮಿರಾಕ ಉಪಯೋಗ ಮಾಡ್ಕೊ. ದುಃಖರಹಿತ ಆಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡು. ನನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಈ ಕೆಟ್ಟು ಹೋಗುವಂಥ ಜಗತ್ತಿನ ವಸ್ತುಗಳ ಮ್ಯಾಗೆ ನೀವು ಆಮೋಹ ಮಾಡಿಕೊಂಡ ಯಾವ ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ. ಪ್ರತಿಯೊಂದು ವಸ್ತು ವಿಕಾರ ಆಗಿ ನಾಶ ಆಗಬೇಕು. ಇದಕ್ಕಿದ್ದಂಗೆ ಇದ್ದದ್ದಂದ್ರೆ ನೀನು ಯಾವುದು ಇದಕ್ಕಿದ್ದಂಗೆ ಇರ್ತೈತಿ ಅದು ಸುಖರೂಪವಾದದ್ದೈತಿ. ನಮ್ಮಿಂದ ಅರಿವಿಸ್ಕೊಳ್ಳುವಂತಹ ವಿಷಯ ವಸ್ತುಗಳು ಯಾವ ಇದಕ್ಕಿದ್ದಂಗೆ ಇರುವುದಿಲ್ಲ. ಅಲ್ಲಿಂದ ಅವು ಸುಖರೂಪ ಅಲ್ಲ. ಅದಕ್ಕೆ ಅವನು ತ್ವರೆ ಅಂತ ಹೇಳ್ಯಾರ. ತ್ವರೆ ವಿಷಯವನು ಯಾವ ನಮಗೆ ಸುಖ ಕೊಡೋದಿಲ್ಲ ಅವನು ಕೈ ಬಿಡು. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಅವುಗಳು ಬೆನ್ನು ಹತ್ತೀವಿ ನಾವು. ಹೌದಿಲ್ಲ? ಅವು ಕೈ ಕೊಟ್ಕೂಲೆ ಅಯ್ಯೋ ಏನು ಮೋಸ ಆತೀವಿ ಯಪ್ಪ ಅಂತೇವೆ. ಇದಕ್ಕಿದ್ದಂಗೆ ಇರ್ತಾವನ್ರಿ ಅವು. ನೀ ನಂಬ್ಕೊಂಡ ವಸ್ತುಗಳು, ನೀ ಸುಖರೂಪ ಅಂತ ತಿಳ್ಕೊಂಡ ವಸ್ತುಗಳು ಉಳಿತಾವ. ನಾವು ಇನ್ನುವಾಗಿರ್ತಾವ. ನಾವು ಏನು ಬರೋಸೈತೆ ಅಂತ ಇವನು ಹಿಡ್ಕೊಂಡು ಕುಂತೀವಿ. ಸುಖ ಕೊಡ್ತಾವಂತ ಯಾರು ಹೇಳಿದ ನಿಮ್ಗೆ? ಗಟ್ಟಿ ಹಿಡ್ಕೊಂಡು ಕುಂತೀವಿ. ಇವನು ಇವ ಸುಖರೂಪ ಅಂತ. ತರುಣಿ ಸುತರು ಸತ್ಯವೆಂದು ಕರಡಿಯಂತೆ ತಬ್ಬಿಕೊಂಡು ಬರಿದೆ ಕೆಡುತ್ತಲಿ ಇವ ಸುಖರೂಪದವ. ಹೆಂಡತಿ, ಗಂಡ, ಮಕ್ಕಳು, ಮರಿ, ಬದುಕು, ಬಾಳೆ, ಹೊಲ, ನೌಕರಿ ಇವೇನು ಭರವಸೆ ಅನ್ನೋದಪ್ಪ. ಇವು ಶರೀರ ಏನು ನೇಮದ್ದೈತಿ. ಇದು ಆವ ನೆಲೆಯೆಂದು ಮೋಹವನ್ನು ಮಾಡುವವರು ಮುಕ್ತಿ ಪಡೆಯದೆ ಮನುಷ್ಯರು ಅಂತ. ಇವೆಲ್ಲ ನಮ್ಮವ್ರ ಅದಾರಪ್ಪ. ಇವು ನನ್ನ ಮ್ಯಾಗ ಭಾಳ ಜೀವ ಅದಾಳ. ಹೆಂಡತಿ ಭಾಳ ಜೀವ ಅದಾಳ, ಗಂಡ ಜೀವ ಅದಾನ, ಮಕ್ಕಳು ಭಾಳ ಜೀವ ಅದಾವ. ಎಲ್ಲಿ ಮಠ ಅವ್ರಿಗೆ ಅನುಕೂಲ ಇರ್ತದೆ ಅಲ್ಲಿ ಮಠ ನಿನ್ನ ಮ್ಯಾಗ ಒಳ್ಳೆ ಇದನ್ನು ಮಾಡ್ತಾರೆ. ಅವು ಪ್ರತಿಕೂಲ ಆದರೂ ಹೊಳ್ಳಿ ನೋಡೋದಿಲ್ಲ ಯಾರು. ಅವಾಗ ಗೊತ್ತಾಗೈತಿ ಬರಿಗೆ ಹಚ್ಚಿದಾಗ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗೈತಿ. ಸುಳ್ಳ ನನ್ನ ಮ್ಯಾಗ ಭಾಳ ಜೀವ. ಯಾರು ಜೀವ ಇಲ್ಲ. ಜೀವ ತನ್ನ ಮ್ಯಾಗ ಇದ್ದಷ್ಟು ಪ್ರೀತಿ ಯಾರ ಮ್ಯಾಗೂ ಇಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಇದಕ್ಕಾಗಿ ಜೀವ ಆತ್ಮನಸ್ತು ಕಾಮಯ ಸರ್ವಂ ಪ್ರಿಯ ಭವತಿ. ತಮ್ಮಲ್ಲಿದ್ದಷ್ಟು ಪ್ರೀತಿ ಮತ್ತೆ ಯಾವ್ದ್ರ ಮ್ಯಾಗೂ ಇಲ್ಲ. ಅವ್ರು ತೊಂದರೆ ಕೊಡಾಕತ್ ಕೂಲಿ ಹೋಗ್ಲಿ ಅಂತ ಭಾಳ ತ್ರಾಸು ಕೊಡಾಕತ್ತೆ ಅಂದ್ರೆ ಈ ಶರೀರ ಯಾವಾಗ ಹೋದಿತ್ತಪ್ಪ ಅಂತೇನ ಅಂತ. ಹೌದಿಲ್ಲ? ತೆಗಿಯೋದನ್ನ ಅಂತಾನ. ಹೌದಿಲ್ಲ? ಇದನ್ನು ಭಾಳ ತ್ರಾಸ ಆಗತ್ತತ್ರಿ, ಇದನ್ನ ಆಪ್ರೇಷನ್ ತೆಗೆದು ಬಿಡಪ್ಪ ಹೋಗ್ಲಿ ಅಂತ. ಹಲ್ಲು ಹೊಡ್ಯಾಕತ್ತ ತೆಗೆದು ಕೆತ್ತು ಬಿಡೋದನ್ನ ಅಂತೀವಿ. ಅಂತೀವಿಲ್ಲ? ಒಂದೊಂದು ಏನು ಕಣ್ಣು ಭಾಳ ಇದಾಕತ್ರಿ ಆಪ್ರೇಷನ್ ಮಾಡ್ಕೊಂಡು ಹೊಲಿಗೆ ಹಾಕಿಬಿಡು ಹೋಗ್ಲಿ ಮುಚ್ಚಿ ಹೋಗ್ಲಿ. ಅದು ಕಿವಿ ಹೊಡ್ಯಾಕತ್ರಿ ಕಿವಿ ಕೇಳೋದು ಹೋಲ್ ಬಿಡು ಮರ ಕೇಳಕ್ಕೆ ನಾ ಆರಾಮ ಇರ್ತೇನೆ ಹೋಗ್ಲತ್ತಾಗಂತ. ಎಲ್ಲ ಬ್ಯಾಡ ಅಂತಾನ. ಈ ಶರೀರನೂ ಬಿಡಾಕ್ತಾ ಇರಕ್ಕೆ ಯಾವ್ದ್ರ ಸಂಬಂಧ? ಆರಾಮಿರೋ ಸಂಬಂಧ.
ಅಡ್ಡಿಯನ್ನು ಉಂಟು ಮಾಡೋದು. ಎಲ್ಲಿ ತನಕ ಅನುಕೂಲ ಇರ್ತಾವ ಅದ್ರ ಮ್ಯಾಗ ಪ್ರೀತಿ ಮಾಡ್ತೀವಿ, ಪ್ರತಿಕೂಲ ಅನುಕೂಲ ಅದ್ರ ಮ್ಯಾಗ ಉದಾಸೀನ ಭಾವ ಬಂದು. ಅದಕ್ಕೆ ಮೊದಲ ಎಚ್ಚರಾಗಿ ಇವೆಲ್ಲ ಏನು ಭರವಸೆ ಹಿಂಗೆ ಇಟ್ಕೊಳಕೈತಿನ ಇದನ್ನು ಎಷ್ಟು ದಿನ ಇಟ್ಕೊಳ್ಳೋ ಇದನ್ನು ಕೆಡದಂಗೆ ಕೆಟ್ಕೊಂತ ಹೊಂಟಾವು ನಿನಗೆ ಗೊತ್ತಿಲ್ಲ. ಪ್ರತಿಯೊಂದು ವಸ್ತು ಕೆಟ್ಕೊಂತ ವಿಕಾರ ಹಾಕುವಂತ ನಾಶ ಹಾಕುವಂತ ಉಂಟು. ಕ್ಷಣ ಕ್ಷಣಕ್ಕನ ಬದಲಾವಣೆ ಹಾಕುವಂತ. ನೀ ಏನಾಗಿಲ್ಲ, ನೀನು ನೋಡಾವ ಏನಾಗಿಲ್ಲ, ನೀನು ನನಗ ಆಗೈತಿ, ನಾನಾ ಮುದುಕಾಗೇನೆ, ನೀ ಆಗವಲ್ಲೋ ಅದನ್ನು ನೋಡಾವ. ನೀನು ವಿಕಾರ ಆಗೋದನ್ನು ನೋಡಾವ. ನಿನ್ನಲ್ಲಿ ಯಾವ ವಿಕಾರನೂ ಇಲ್ಲ. ಸಣ್ಣೊಂದಿರ್ತ ಹಿಡಿದು ಶರೀರ ಬಿಡ್ಮಟ 7 ಥರದ ಸೋಗ ಆಗ್ತತಿ ಇದು ಶರೀರ, ಹೌದಿಲ್ಲ? 7 ಥರದ ಸೋಗ ಏನು ಹಂಗೆ ಚೇಂಜ್ ಹಾಕೋಂತ ಬರ್ತೈತಿ. ಇದು 7 ವರ್ಷಕ್ಕೊಮ್ಮೆ ಬದಲಾವಣೆ ಹಾಕೋಂತ ನೋಡ್ರಿ ನೀವು. ಏನು ಇದಕ್ಕಿದ್ದಂಗೆ ಇರ್ತದೆ. ಈ ನಮೂನೆ ಆತಿದ್ರು ಹಿಂಗೆ ಯಾಕೆ ಹುಟ್ಟಿದ ಕೂಸಿನಿಂದ ಹಿಡಿದು ಶರೀರ ಬಿಡುವವರೆಗೂ ಭಾಳ ದಿನ ಬದುಕ್ಯಾರಂದ್ರೆ ಅದರ ಆಕಾರ ನೋಡ್ಕೊಂತಪ್ಪ ಹೆಂಗೆ ನಮೂನೆ ಆಗೈತಿ. ಅದರಲ್ಲಿ ಬದಲಾವಣೆ ಆಗೈತಿ ಹೊರತು ಅದನ್ನು ನೋಡಾವ ನಿನ್ನಲ್ಲಿ ಏನೂ ಆಗಿಲ್ಲ. ಅದು ಕಾಯಂ ಇರೋದಿಲ್ಲ. ಬಾಲ್ಯಾವಸ್ಥೆ ಕಾಯಂ ಐತೇನು? ಹಾಂ, ಇಲ್ಲ. ಶಿಶುತ್ವನೂ ಕಾಯಮಿಲ್ಲ, ಬಾಲ್ಯನೂ ಕಾಯಮಿಲ್ಲ, ಅದ್ರ ಯೌವನನೂ ಕಾಯಮಿಲ್ಲ. ಎರಡು ದಿನ ಇಪ್ಪತ್ತು ನಿನ್ನ ಚಂದ ಯೌವನ ಹರೇ ಎಷ್ಟು ದಿನ ಇರ್ತೈತಿ? ತಾರುಣ್ಯದ ಶೋಭೆ ಶರತ್ ಕಾಲದ ಮೂಡದಂತೆ. ಏನ್ರಿ ಎಷ್ಟು ಚಂದ ಇತ್ತು, ಹಿಂಗೆ ಯಾಕಾಗ್ತೈತಿ? ಬಿಗಡಾಯಿಸ್ತು ಹೋತೆ, ಎಲ್ಲ ರೂಪ ಎಲ್ಲ ಕೆಟ್ಟು ಹೋತೆ, ಹೌದಿಲ್ಲ? ಒಳ್ಳೆ ಜಿಗದಾಡ್ತಿದ್ದೆ ಅವಾಗ, ರೂಪ ಇದ್ದ, ಕಂಡಿ ಮುಂದೆ ನಿಂದ್ರೋದು ನೋಡೋದು ಎಲ್ಲ. ಈಗ ಹೋಗಿ ನಿಂದ್ರೋದು ಎಲ್ಲ ಆಕಾರ ಕೆಟ್ಟಿಂದ. ಯಾಕ್ರಿ? ಹಲ್ಲು ಅದು ಕಣ್ಣು ಗುದ್ದು ಬಿದ್ದು, ಯಾಕ್ರಿ? ಎಲ್ಲ ತಲೆ ಎಲ್ಲ ಚಾಟ್ರಿ ಆತಿ. ಆಗ ಹೋಗಿ ನಿಂದ್ರೆ ಅವಾಗ ಏನಾಕೈತಿ ನೋಡಿ, ನಿನಗ ಅಸಹ್ಯ ಆಕೈತಿ ನೋಡಕ್ಕೆ. ಅಂಥ ಇದು ಶರೀರ ಬದಲಾವಣೆ ಆಗುವುದು. ಅದನ್ನು ನೋಡಾವ ನೀನು, ಅದನ್ನು ನಿನ್ನಿಂದ ಅರಿವಿಸ್ಕೊಡ್ತದೆ, ನಿನಗೆ ಗಣ್ಯವಾಗಿ ಐತೆ ಅದು. ಇಂಥದ್ದನ್ನು ಯಾಕ್ರಿ ನೀ ಅವಲಂಬನ ಮಾಡಿ ಸುಖ ಹೊಂದಬೇಕಂತ ಅಂತೇಳಿ. ಕೆಡುವ ಕಾಯದ ಮೋಹವನ್ನು ಮಾಡಿ ಮನುಜ ಪಡೆಯುವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಇದ್ರ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡು ಕುಂತಿಯಲ್ಲ, ಇಂಥದ್ದನ್ನು ಇದನ್ನು ನಂಬಿಕೊಂಡು ನಂಬದಿರು, ನೆಚ್ಚದಿರು. ಇದನ್ನು ನಂಬಕ್ಕೆ ಹೋಗ್ಬೇಡ. ನಿಮ್ಮ ಮ್ಯಾಗ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ. ನೀವು ಯಾರದನ್ನು ತಿಳ್ಕೋರಿ ಮೊದಲು. ನಿಮ್ಮಲ್ಲಿ ನಿಮಗೆ ಪ್ರೀತಿ ಇರಲಿ. ಇವೆಲ್ಲ ತೂರಿರುವಂಥ ತೂರ್ಕಿ ಮ್ಯಾಗ, ರೂಪದ ಮ್ಯಾಗ, ನಾಮದ ಮ್ಯಾಗ, ಅದ್ರ ಮ್ಯಾಗ ಅದನ್ನು ಅಭಿಮಾನ ಹಿಡ್ಕೊಂಡು ಕೊಂಡ್ರಾಕ್ಬೋದು. ಅವು ನೀನಲ್ಲ, ಬಿಡೋದನ್ನು. ನಾಮರೂಪಗಳ ಅಭಿಮಾನಕ್ಕೆ ಬಿಡವು. ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟು ಹೋಕ್ಕವು. ಅದೇ ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ನೀನು ನಿರಂತರ ದುಃಖವನ್ನು ಹೊಂದಿಕತ್ತಿ. ಅದಕ್ಕೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ಎಲ್ಲ ದುಃಖಗಳು ಆಗಿದ್ದೆಲ್ಲ. ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ಗೊತ್ತಿಲ್ಲದ್ದು ಅಜ್ಞಾನ. ನೀ ಯಾರು ಅನ್ನೋದನ್ನು ತಿಳ್ಕೊ. ನಿನ್ನ ಅರಿವು ನಿನಗಾತಂದ್ರೆ ಇನ್ನು ಎಂದೂ ಕೆಡಲಾರದಂಥ ವಸ್ತು ಯಾವಾಗಲೂ ಇದ್ದವ, ಬದಲಾಗದೆ ಇದ್ದದ್ದು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು ನಾನಲ್ಲ. ನನ್ನಲ್ಲಿಯೂ ಯಾವೂ ಇಲ್ಲ ತೋರಿಡಗ್ತಾವೆ. ಅಸ್ತಿತ್ವ ಇಲ್ಲದ್ದು ನಾ ಯಾವಾಗಲೂ ಇರವ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ಕೆ ಈಗ ಲಾಭ ಮಾಡ್ಕೊಳಕ್ಕೆ ಬರ್ತೈತಿ. ಬಾಕಿ ಜನ್ಮದಾಗಿ ಅವಕಾಶನೇ ಇಲ್ಲ. ಏನೋ ಮನುಷ್ಯನ ಜನ್ಮ ಬಂದತ್ತ, ನಮ್ದು ಏನೋ ಹಿಂದಿನ ಒದಗಿ ಬಂದೈತಿ. ಈಗ ಅಂಥ ಮಾರ್ಗದರ್ಶಕರು ಸಿಕ್ಕಾರ, ಅದು ಲಾಭ ಮಾಡ್ಕೊ. ಬರೀ ಇಂದ್ರಿಯ ಮಜಾಕ್ ಬೆನ್ನು ಹತ್ತಿ ಹಾಳು ಮಾಡ್ಕೋಬೇಡ ಅಂತ. ಸುಮ್ಮನೆ ವೇಳೆ ಕಳಿಯಕ್ಕೆ ಹೋಗ್ಬೇಡ, ವೇಳೆ ಸದುಪಯೋಗ ಮಾಡ್ಕೊ. ಸಿಕ್ಕಂಥ ವೇಳೆ, ನಿನ್ನ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡು. ಇನ್ನೇನು ಭಾಳ ದಿನ, ಇಷ್ಟು ದಿನ ಗೊತ್ತಿಲ್ಲಲ್ಲೇ ಕಳೆದಿ. ಇನ್ನು ಮ್ಯಾಗರೆ ಇದ್ರ ವೇಳೆಯನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಕ್ಷಣ ಕೂಡ ಮಹತ್ವದ. ವೇಳೆ ಸದುಪಯೋಗ ಮಾಡ್ಕೊಡಿ ಅಂತ. ನೋಡ್ರಿ, ವ್ಯರ್ಥ ಹೋಗ್ಲಿಕ್ಕತ್ತೇನು ಸಾರ್ಥಕ ಆಗ್ಲಿಕ್ಕತ್ತೈತ ಅಂತ. ಇದೇ ಚಿಂತನದೊಳಗೆ ತೊಡಗಿದಾಗ ನಿನ್ನ ಆಯುಷ್ಯದ ವೇಳೆ ಸಾರ್ಥಕ ಆದಂಗೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ ಅಂತ. ಚಲೋ ದಿನ ಯಾವುದು ಅಂದ್ರೆ ಇವತ್ತು ಈ ಚಲೋ ವಸ್ತುವಿನ ಕಡೆ ಯಾವಾಗ ನಿನ್ನ ಇರುವಿನ ಕಡೆ ಲಕ್ಷ ಕೊಡ್ತೀವಿ, ಅದೇ ಚಲೋ ದಿನ. ಯಾವಾಗ ಅದನ್ನು ಮರಿತಿ ಯಾವಾಗ ಕೆಟ್ಟ ದಿನ ನಿನಗೆ ಚಲೋ ಆಯ್ತು. ನೋಡಿ, ಕೆಡಗಾಲ ಚಲೋ ಆಯ್ತು. ಯಾವಾಗ ಅದ್ರ ಕಡೆ ಲಕ್ಷ ಕೊಡ್ತೀವಿ, ಅದು ಶುಭ ವೇಳೆ, ಶುಭ ಮುಹೂರ್ತೆ, ಒಳ್ಳೆಯ ವೇಳೆ ಇದು.
ಸಾವಧಾನ, ಸಮಾಧಾನ, ಶಾಂತಿಯನ್ನು, ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಒಳ್ಳೆಯ ಸಮಯ ಅದು. ಈ ಸಮಯವನ್ನು ನೀನು ವ್ಯರ್ಥ ಬರೆಯ ಇಂದ್ರಿಯಗಳು ಮಜಾ ಮಾಡೋದು, ಇದರಾಗ ಕಾಲ ಸತ್ವ. ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತ ಆಗಬೇಕು. ವಿವೇಕ ನಮ್ಮಲ್ಲಿ ಜಾಗೃತಿ ಇರ್ತಂದ್ರೆ ಈ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಳಕ್ಕೆ ಬರ್ತೈತಿ. ಅವರು ಅದನ್ನು ಮಾಡ್ಕೊಂಡ್ರು, ವಿವೇಕವಂತರು. ವೇಳೆ ವ್ಯರ್ಥಗಳಿಲ್ಲ ಅವರು. ಎದಕ್ಕೆ ಉಪಯೋಗ ಮಾಡ್ಕೊಂಡು ನೋಡ್ಕೊ, ಬರೀ ಇಂದ್ರಿಯಗಳು ಮಜಾ ಮಾಡೋದು, ಇದ್ರಾಗ ಕಾಲ ಸತ್ತು ಹೋಗಲಿಲ್ಲ. ಹೌದು, ಬರೀ ದುಡಿದು ತಿನ್ನೋದು, ಮಕ್ಕಳು ಮರಿ ಹಡ್ಡಿದ್ದು, ಇದ್ರಾಗ ಹೋಗ್ತು ನಿಮ್ಮ ಜೀವನ. ಅದಕ್ಕೆ ಮತ್ತೆ ಕೆಲಸ ಏನು ಲಾಭ? ಏನೂ ಲಾಭ ಇಲ್ಲ. ನ ಧನೇನ ನ ಪ್ರಜೆಯ ನ ಬಹುಸತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅಂತ. ಇದರಿಂದನೂ ಇಲ್ಲ ಮೈತ್ರ. ಧನ ಕನಕಾದಿಗಳಿಂದ ಅಲ್ಲ, ಮಕ್ಕಳು ಮರಿಯಿಂದ ಬಹಳಷ್ಟು ದುಡ್ಡು ದುಗ್ಗಾನಿ ಗಳಿಸೋದು ಏನು ಉಪಯೋಗ? ಬಹಳಷ್ಟು ಶಾಸ್ತ್ರಾಭ್ಯಾಸ ಮಾಡಿ ಪಾಂಡಿತ್ಯವನ್ನು ಪಡೆಯೋದ್ರಿಂದನೂ ಇಲ್ಲ ಅಂತ. ಎಲ್ಲವುಗಳ ತ್ಯಾಗದಿಂದ ಮಾತ್ರ ಇದು ಅನುಭವ ಬರ್ತೈತಿ ಇದಂತ. ಹೆಂಗಾದ್ರೆ ಅದು ಸಿಗ್ತೈತಿ ಅಂತ ಕೇಳಿದ್ದಕ್ಕೆ ಏನು ಮಾಡ್ಬೇಕು? ಅದಕ್ಕಾಗಿ ಪ್ರಶ್ನೆ ಯಾರು ಮಾಡೋಣ? ನನಗೂ ಅಂತ ಅದನ್ನು ಹೊಂದಬೇಕಾದ್ರೆ ನಾ ಏನು ಮಾಡಬೇಕು? ನನಗೆ ಮಾತ್ರ ಏನು ಗೊತ್ತಿಲ್ಲ, ನೀನೇ ಎಲ್ಲ ತಿಳಿಸ್ಕೊಡು ಅಂತ ಪ್ರಶ್ನೆ ಮಾಡಿದ್ದೆ. ನಿನಗೆ ನಮಸ್ಕಾರ ಮಾಡೋದು ಅಷ್ಟೇ ಗೊತ್ತಾಯ್ತು, ನನಗೆ ಏನೂ ಗೊತ್ತಿಲ್ಲ. ನನಗೆ ಅಂಥ ಸ್ಥಿತಿ ನನಗೂ ಅನುಭವ ತಂದು ಕೂಡ. ನೀವು ಎದನ್ನು ಹೊಂದಬೇಕಂತ ಹೊಂದ್ಕೊಂಡ್ರಿ, ನನಗೂ ಅದನ್ನು ಅನುಭವ ತಂದು ಕೊಡಲ್ಲ. ಅದ್ರ ಸಂಬಂಧ ಅವ್ರನ್ನ ಲಗ್ನ ಮಾಡ್ಕೊಂಡಿದ್ದೆ ಯಾಜ್ಞವಲ್ಕರ್ನ. ಬೇರೆ ಉದ್ದೇಶ ಇಲ್ಲ. ವಿಷಯಗಳ ಅವನ್ನೆಲ್ಲ ಅದರಿಂದ ಸುಖ ಹೊಂದಬೇಕನ್ನು ಮಾಡ್ಕೊಂಡಿಲ್ಲ. ಭೌತಿಕ ವಸ್ತುಗಳಿಂದ ಸುಖ ಹೊಂದಬೇಕಂತ ನಿಜವನ್ನು ತಿಳ್ಕೋಬೇಕು, ಆ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಸಂಬಂಧ ಅವ್ರಿಗೊಬ್ಬರು ಹೆಂಡ್ರಿ ಇದ್ದಿಲ್ಲ, ಕಾತ್ಯಾಯನಿ ಅಂತ. ಅದಕ್ಕೆ ಆಕೆಗೆ ಸಂಸ್ಕಾರ ಇದ್ದಿದ್ದಿಲ್ಲ. ಎಲ್ಲರಿಗೆ ಬರೋದಿಲ್ಲ ಅದು. ಅದಕ್ಕಿಂತ ಮೊದಲ ಲಗ್ನ ಮಾಡ್ಕೊಂಡಿದ್ಲ ಆಕೆಗೆ ಆ ಭಾವ ಬರಲಿಲ್ಲ, ಸಂಸ್ಕಾರ. ಅವ್ರಿಗೆ ವಿದ್ವತ್ ಸನ್ಯಾಸ ಕೊಟ್ಟ ಹಿಂದಗಡೆ ಈಕೆ ಮಾಡ್ಕೊಂಡ್ಲ. ಜನರಿಗೆ ಏನು ಕಾಣ್ತೈತಿ? ಜನ ಒಂದು ನಮೂನಿ ನೋಡ್ತಾರೆ, ಹೌದಿಲ್ಲ? ಹೆಂಡತಿ ಆಗಿದ್ದು ಬಿಟ್ರೆ ಸಮಸ್ಯೆನೇ ಇಲ್ಲ ಅಲ್ಲ. ಮದುವೆ ಮಾಡ್ಕೊಂಡ್ಬಿಟ್ಲಾಕೆ, ಯಾವಾಗಲೂ ನಿಮ್ಮ ಹಂತೇಲಿ ಇರ್ತೇನೆ ಅಂತ, ಹೌದಿಲ್ಲ? ಅವಾಗ ಜನ ನೋಡೋದು ದೃಷ್ಟಿ ಬರೋದಿಲ್ಲ ಅದಂಗೆ, ಹೌದಿಲ್ಲ? ಬೇರೆ ದೃಷ್ಟಿಯಿಂದ ನೋಡ್ತೈತಿ ಜನ ಎಲ್ಲ, ಹೌದಿಲ್ಲ? ಅದಕ್ಕೆ ಅದ್ರ ಸಂಬಂಧ ಮಾಡ್ಕೊಂಡ್ಲಕ್ಕೆ. ಇದ್ರ ಸಂಬಂಧ ನಿಮ್ಮ ಸಮಯಕ್ಕೆ ಇದ್ದಾಗ ನಮಗೆ ಇದರ ಸಂಸ್ಕಾರ ಗಟ್ಟಿಕೈತಿ. ಅದಕ್ಕೆ ಹೇಳ್ಯಾರಲ್ಲ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆಲವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದು ಸರ್ವಜ್ಞ. ಯಾಕೆ ಹಿಂದಿನ ಜನ್ಮದ ಪುಣ್ಯ ಆ ಸಂಸ್ಕಾರ ಎಳ್ಕೊಂಡು ಬಂದು ಆ ಪ್ರಕಾರವಾಗಿ ಅವರೆಲ್ಲ ಆಕೆ ಲಗ್ನ ಮಾಡ್ಕೊಂಡು ಯಾಜ್ಞವಲ್ಕರ್ನ ಒಬ್ಬರು ಹೆಂಡ್ರಿದ್ರು ಮಾಡ್ಕೊಂಡು. ಯಾಕೆ ಇಂಥ ಇವ್ರು ಐತಿ, ಇಲ್ಲಿ ಹೋದ್ರೆ ನನಗೆ ಸಿಗ್ತೈತೆ ಅನ್ನೋದು ಗೊತ್ತಾದ. ಅದಕ್ಕೆ ವಿದ್ವತ್ ಸನ್ಯಾಸಕ್ಕೆ ಅವ್ರು ಹೊರಟರು. ಜೀವನ್ಮುಕ್ತಿ ವಿಶೇಷ ಆನಂದದಲ್ಲಿ ಇರೋದು ವಿದ್ವತ್ ಸನ್ಯಾಸ ಅಂದ್ರೆ. ಆಶ್ರಮಗಳ ಪದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಐತಲ್ಲ. ಪೂರ್ಣ ಇನ್ನು ಸನ್ಯಾಸ ಸ್ವೀಕಾರ, ನಾವು ನಿಮ್ಮದು ಜವಾಬ್ದಾರಿ ತಗೋರಿ, ಹಂಚ್ಕೋರಿ, ನಿನಗೆ ಎಷ್ಟು ಬೇಕು ನಿನಗೆ ಎಷ್ಟು ಬೇಕು ತಗೋರಿ ಅಂತಂದ್ರೆ. ಸಾಕಷ್ಟು ಅವ್ರಿಗೆ ಸಂಪತ್ತಿತ್ತು. ಅವ್ರಿಗೆ ಹೆಚ್ಚಿನ ಒಂದು ಇದನ್ನು ಕೊಡ್ತಿದ್ರು ಅವರು. ಜನಕ ಮಹಾರಾಜನ ಕಾಲದೊಳಗೆ ಯಾಜ್ಞವಲ್ಕರ್ಗೆ ಬಂಗಾರದ ಕೂಡನ್ಸು ಮಾಡಿ ಎಲ್ಲ ಆಕಳುಗಳು ದಾನ ಮಾಡ್ತಿದ್ರು ಅವರು. ಸಾಕಷ್ಟು ಬಂಗಾರ, ಸಾಕಷ್ಟು ಸಂಪತ್ತಿತ್ತು ಅವ್ರಿಗೆ. ಒಂದು ಇದನ್ನು ಇಟ್ಟಿದ್ದವು, ವಿದ್ವತ್ ಸಭೆಯೊಳಗೆ ಯಾರು ವಿದ್ವಾಂಸರು ಇರ್ತಾರೆ ಅವರು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ಬೇಕು. ಅವರು ಕೊಡಲಿಲ್ಲ ಅಂದ್ರೆ ಅದಕ್ಕೆ ಅದರೊಳಗೆ ಯಾರು ಗೆದ್ದಿತಾರೆ ಅವರಿಗೆಲ್ಲ ಇದನ್ನು ದೊಡ್ಡ ಆಕಳುಗಳು, ಸಾಕಷ್ಟು ಸಾವಿರಾರು ಆಕಳು ಎಲ್ಲರಿಗೂ ಬಂಗಾರ ಕೋಡನ್ಸು ಮಾಡಿ ಒಂದು ಇದನ್ನ ಇಟ್ಟಿದ್ರು ಅವರು. ಅಂಥದ್ರೊಳಗೆ ಇವ್ರು ಯಾಜ್ಞವಲ್ಕರು ಮೊದಲು ನೀವು ನಮ್ಮ ಆಶ್ರಮಕ್ಕೆ ಹೊಡೆದು ಬರೋರು ಇವನಂದ್ರು, ಉತ್ತರ ಕೊಡ್ತೇನೆ ನಿಮಗಂದ್ರು.
ಎಲ್ಲರೂ ಕಂಗಾಲಾಗ್ಬಿಟ್ರು. ಎಲ್ಲ ವಿದ್ವಾಂಸರು ಬಂದರು, ಎಲ್ಲರೂ ತಲೆಗೆ ಒಂದೊಂದು ಪ್ರಶ್ನೆ ಕೇಳಕೈತಿ. ಕೇಳ್ರಿ, ಸರಿಯಾಗಿ ಅನುಭವಕ್ಕೆ ಅನುಸಾರವಾಗಿ ಕೇಳ್ರಿ. ತದ್ವಾ ಕೇಳಿರಿ, ಒಬ್ಬೊಬ್ಬನ ತಲೆ ಕತ್ತರಿಸಿ ಹೋಗ್ತಾವ ನಿಮ್ಮ ಏನು ದುರಾಶೆ ಇಟ್ಕೊಂಡು ಏನಾರು ಮಾಡಿದ ಕೇಳಿ ಸರಿಯಾಗಿ ಸಮರ್ಪಕವಾಗಿ ಉತ್ತರ. ಯಾರು ಗಪ್ ಅನುಭವಕ್ಕೆ ವಿರುದ್ಧ ಯಾರಿಗೇನು ಮಾಡೋಕ್ಕಾಗಲಿ ಅಂತ ಒಂದು ಎಲ್ಲ ಅವಾಗ ಸಾಕಷ್ಟಿತ್ತು ಅವ್ರಿಗೆ. ಏನು ಹಂಗೆ ಬಂದದ್ದು ಅದು ಅವ್ರಿಗೆ ಶ್ರೀಮಂತಿಕೆ ಬಂದದ್ದು ಅಂದರೆ ತನ್ನ ವಿದ್ವತ್ತು ಇದರಿಂದ ಬಂದದ್ದು. ಅದನ್ನು ಹಂಚ್ಕೊಂಡ್ಬಿಡ್ರಿ, ನನಗೆ ಅವಶ್ಯಕತೆ ಇಲ್ಲ. ಅದನ್ನು ನನಗೆ ಕೊಟ್ಟು ಬಿಡ್ರಿ, ನೀವೆಲ್ಲರೂ ಹೋಗಿ ಎಲ್ಲರೂ ಹೋಗ್ರಿ ಅನ್ಲಕ್ಕೆ. ಮೊದಲನೇಕ್ಕೆ ಕಾತ್ಯಾಯಿನಿ, ನನಗಿದು ಬೇಡ, ನೀವು ಯಾಕೆ ಅದನ್ನು ಬಿಟ್ಟು ಹೊಂಟ್ರಿ ಅಂತ. ಮೈತ್ರ, ಅದರಿಂದ ಸುಖ ಶಾಂತಿ ಸಿಗೋದಿಲ್ಲ ಅಂತ. ಮತ್ತು ನನಗೆ ಅದಕ್ಕೆ ಬೇಕಾಗೈತೆ. ನೀವು ಅದನ್ನು ಹೊಂದಬೇಕಂತ ಹೊಂಟಿರಿ, ನನಗೂ ಅದನ್ನು ತೋರಿಸ್ರಿಲ್ಲ, ಆ ದಾರಿ ತೋರಿಸ್ರಿ. ನನಗೆ ಅದನ್ನು ಅನುಭವ ಬರುವಂಗೆ ಕೊಡ್ರಿ, ನನಗೆ ಅನುಭವ ಬರುವಂಗೆ ಮಾಡಿರಿ. ಯಾಜ್ಞವಲ್ಕರು ಅದನ್ನು ನಿಜಗುಣಾರು ಕನ್ನಡದೊಳಗೆ ಸಂಸ್ಕೃತದೊಳಗಿದ್ದ ಬೃಹದಾರಣ್ಯಕ ಉಪನಿಷತ್ತಿನ ಗ್ರಂಥದ ಕನ್ನಡದ ಅನುವಾದವನ್ನು ಕನ್ನಡ ನಾಡಿಗೆ ದೊಡ್ಡ ಉಪಕಾರ ಮಾಡ್ಯಾರ ನಿಜಗುಣಾರು. ಅಂಥ ಇದನ್ನು ಅದನ್ನು ಸರಿಯಾಗಿ ಅವ್ರು ಹೇಳಿದ್ದನ್ನು ಅಭ್ಯಾಸ ಮಾಡಿಬಿಟ್ರೆ ಅವ 3 ತಿಂಗಳದಾಗ ಅವ್ನು ಸಮಾಧಿ ಇರ್ತೈತೆ ಅಂತಿದ್ರು ನಿರಂಜನ. ಹಂಗೆ ಅವರು ಬೇಕಾದಂಥ ದಡ್ಡದನಂದ್ರೆ ತಿಳಿಯುವಂಗೆ ಬೋಧ ಮಾಡ್ಯಾರ ಅವರು ನಿಜಗುಣ. ಇದು ಅದ್ರ ಸರಿಯಾಗಿ ಅದರ ಅರ್ಥ ತಿಳ್ಕೊಬೇಕು. ಹಂಗೆ ಬಿಡಿಸಿ ಹೇಳೋರು ಅಂದ್ರೆ ಶಿವಾನಂದ್ರ ಅವ್ರನ್ನ ಕರೆಸ್ತಿದ್ರಂತ ಇದನ್ನು ತಿಳಿಸಿಕೊಡಕ್ಕೆ. ಸಿದ್ಧಾರೂಢ್ರು ನಿಜಗುಣರ ಗ್ರಂಥದ ಇದನ್ನು ಅವ್ರ ಮುಖಾಂತರ ಕೇಳಬೇಕು. ಅಂದರೆ ಎಲ್ಲರಿಗೆ ಸಾಮಾನ್ಯ ಜನರಿಗೆ ಸುಧಾ ತಿಳಿಯುವಂಗೆ ಅವರು ಹೇಳ್ತಿದ್ರಂತ. ತಾವು ಸುಮ್ಮನೆ ಕುಡಿದು ಸಿದ್ಧಾರೂಢರು ಒಟ್ಟ ಅವ್ರು ಬಂದ್ರ ಅಂದ್ರೆ ಮಾತಾಡ್ತಿದ್ದಿಲ್ಲ ಅಂತ. ಮುದ್ದಾಮ್ ಅವ್ರನ್ನ ಹುರುಪಿಲಿಂದ ಶಿವಾನಂದರನ್ನ ಗದಿಯಿಂದ ರೈಲ್ವೆ ಬರ್ತೈತೆ ಅಂದ್ರೆ ಬಗೀಸ್ ತೊಗೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಮಠಕ್ಕೆ ಕರ್ಕೊಂಡ್ಬಂದು ಶಾಸ್ತ್ರ ಹೇಳಕಲ್ತು. ನಾವು 3-4 ದಿವ್ಸಗಟ್ಟಲೆ ಇಟ್ಕೋತಿದ್ರಂತ. ಬಂದ್ರಂದ್ರೆ ಶಾಸ್ತ್ರ ಪ್ರವಚನ ಅವ್ರು ಬಂದ್ರಂದ್ರೆ ಅವ್ರ ಬಾಯಲ್ಲಿ ಕೇಳ್ಬೇಕು. ಶಾಸ್ತ್ರಕಾರ ಅವ್ರ ಹತ್ರ ಹೋಗ್ರಿ, ಊಟಕ್ಕಾರ ನಮ್ಮ ಮಂತೇಲಿ ಬರ್ರಿ ಅಂತಿದ್ರು. ಊಟದ ಕೊರತಿಲ್ಲ ಅಲ್ಲಿ. ಇದು ಜ್ಞಾನಕ್ಕೆ ಸಾಕಷ್ಟಿದು ಅಂತ ಒಂದು ಇದನ್ನು ಯಾಜ್ಞವಲ್ಕರು ಮೈತ್ರಾದೇವಿಗೆ ಅದನ್ನು ಹೇಳಾರ. ನ ಧನೇನ ನ ಪ್ರಜೆಯ ನ ಬಹುಶ್ರುತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅಂತ. ಇಂಥದ್ದನ್ನು ನನಗೆ ದಯಪಾಲಿಸು ನನಗೂ ಅಂತಕಿ ಬೇಡ್ಕೊಂಡಳ ವಿನಯದಿಂದ. ಹಂಗೆ ವಿನಯದಿಂದ ಅದನ್ನು ಕೇಳದೆ ಹೇಳೋರಿಗೆ ಅದನ್ನು ಹೇಳಬೇಕು ಅಂತ. ತಿಳುಪವೇಳುವುದು ತನ್ನೊಲವಿಂದ ತಿಳಿಯಲ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲದೆ ಉಳಿದಂಥ ಅದ್ವೈತ ವಿಷಯವನ್ನು. ಇದನ್ನು ಕಂಡಲ್ಲೇ ಹೇಳೋಂಗಿಲ್ಲ. ಇದನ್ನು ಮಕ್ಕಳದನಂದು ಹೇಳಕ್ಕೆ ಹೋಗ್ಬೇಡ ಅಂದ. ಮರಿತಾದರೂ ಅರೂಪಲಾಗದಿದನೊಮ್ಮೆ ಕರ್ಮ ತತ್ಪರರಿಗೆ. ಈ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋ ಇದನ್ನು ಹೇಳಬಾರ್ದು. ನೀವು ಹೊಡಿ ಅನ್ಬೇಕು. ಕಡೆಗೆ ಸಾಕಾಗಿ ಬಂದಾಗ ತಿಳಿತಾನೆ. ಅದರಿಂದ ಲಾಭ ಇಲ್ಲ, ಏನೂ ಲಾಭ ಇಲ್ಲ ಅನ್ನೋದು ಹೊಳೆದಾಗ ಇತ್ತಾಗ ಬರ್ತಾನೆ. ಅವಾಗ ಹಂಗೆ ಮೈತ್ರಾದೇವಿಗೆ ಅಧಿಕಾರ ಇದ್ಲಕ್ಕೆ ಕೇಳಿದ್ಲಕ್ಕೆ ಅಂತ ಪ್ರಶ್ನೆ. ನನಗೇನೂ ಬೇಡ ಈ ಜಗತ್ತಿನಂದು, ನನಗೆ ಅದನ್ನು ಕರುಣಿಸು, ಅಮೃತತ್ವವನ್ನು ನನಗೆ ಮುಕ್ತಿಯನ್ನು ಹೊಂದು ಮಾರ್ಗ ತೋರಿಸು ಅಂತ. ಒಂದು ದುಃಖದಳು ತಾನೊಂದದೆ ಸಂಪೂರ್ಣ ಆನಂದ ರೂಪಿಂದೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಾರಲ್ಲ, ಮೋಕ್ಷದ ಸಂಪೂರ್ಣ ಯಾವಾಗಲೂ ಸುಖದಿಂದ ಇರುವಂಥ ಸಂಪೂರ್ಣ ಆನಂದ ರೂಪಿಂದೆ ಸಂತತವಾಗಿ ಇರ್ಪ ಅಂದಕ್ಕೆ ಉಪಾಯವಿದೆ ಅಂದು ನೀನಿಂದೆನಗರಪು ಸನ್ಮುನಿ ಮುಖ್ಯ ಅಂತ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಬಳಿದು ನೆನಪು ಮಾಡಿದರೆ ಈ ಸಂಸಾರದ ದುಃಖ ನನಗಿಲ್ಲದಂಗ. ಅಂಥ ಉಪಾಯ ನನಗೆ ತಿಳಿಸಿಕೊಡುವಂತ. ನನಗೆ ಮಾತ್ರ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ. ನಾನು ಪರಕಿಸಲರಿ ವಿಚಾರ ಮಾಡೋ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಇನಿತು ತತ್ವಾರ್ಥವ ಬೋಧಿಸಬೇಹುದು ಅನಿತೆಲ್ಲವನ್ನು ಸವಿಸ್ತಾರವಾಗಿ ಇನಿತು ಸಂಧಿಗಮಿಲ್ಲದಂತೆ ಅಲಸದೆ ಪೇಳು ಮುನಿ ಮುಖ್ಯ ತಿಳಿಯುವಂತೆ ಕೃಪೆ ಮಾಡಿ ಅಂತ ಬೇಡ್ಕೊಂಡ. ಇಂಥದ್ದನ್ನು ಧನ್ಯ ಮೈತ್ರ, ನಿನ್ನಂತೆ ಪದಪಿಂದೆ ಅದ್ವೈತವನ್ನು ಈ ಜಗದೊಳಗೆ ಕೇಳಿದವರು ಯಾರುಂಟು? ಯಾರದರಂಥವರು ಕೇಳೋರು ಮತಿಯುಂಟೆ?
ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಅಂತ. ಇಷ್ಟೆಲ್ಲ ಜಗತ್ತಿನ ಜನ ಇದಕ್ಕೆ ಯಾಕೆ ಮನಸ್ಸು ಮಾಡೋಲ್ರು ಅಂತ ಪ್ರಶ್ನೆ ಮಾಡ್ತಾಳಕ್ಕೆ. ಅದಕ್ಕೆ ಅವರು ಪುಣ್ಯ ಬೇಕು ಮೈತ್ರ, ಅದಕ್ಕೆ ಪುಣ್ಯ ಇಲ್ಲದವರಿಗೆ ಅದು ಸಿಗುವುದಿಲ್ಲ. ಈ ಕಡೆ ಈ ಮಾತು ಕಿವಿ ಬೀಳ್ಬೇಕಾದ್ರೂ ಪುಣ್ಯ ಬೇಕು, ಇದನ್ನು ಮನನಕ್ಕೆ ತೊಡಗಬೇಕಾದ್ರೂ ಅದು ಪುಣ್ಯ ಬೇಕು. ಹೆಚ್ಚು ಹೆಚ್ಚು ಪುಣ್ಯ ಇದ್ದಾಗ ಅನುಭೋಗ ತಗೋಬೇಕಾರ ಅದು ಪುಣ್ಯ ಇದ್ದಾಗ ಬರ್ತೈತಿ. ಆ ಕಡೆ ಒಲವು ಇದ್ರೆ ಇಲ್ಲ ಅದ್ರ ಜೋರು ಹೆಚ್ಚಾದ ಕೂಡಲೇ ಎಬ್ಸ್ಕೊಂಡು ಹೋಗ್ಬಿಡ್ತೈತಿ. ಉಂಡ್ರು ಕೊಡುದಿಲ್ಲ, ಅದ ಕೇಳಿ ಕೊಡುದಿಲ್ಲ, ಮನನ ಮಾಡಿ ಕೊಡುದಿಲ್ಲ, ಮತ್ತೆ ಮರ್ತ ಬಾಳೆ ದರ್ಶನದಾಗ ಮರ್ತು ಬಿಡ್ತೈತಿ. ತಡಿಯಪ್ಪ ಅಂತ ಈಗ ಕೇಳಿರ್ತೈತಿ, ಅಲ್ಲಿ ಹೋದ ಕೂಡಲೇ ಹಣಗ್ಲ ಹತ್ತಿ ಬಿಡ್ತೈತಿ. ಎಲ್ಲ ಎಲ್ಲಿ ಹೋಗ್ತೈತಿ. ಪಾಪ ಕರ್ಮ ಅದ, ಪಾಪ ವಿಷಯ ಚಿಂತನನ ಪಾಪ. ಅದ್ರಾಗ ಕಾಲ ಕಳಿತೀನಿ, ಜೀವನ ಎಲ್ಲ ಅದ್ರಾಗ ಗೊತ್ತಿಲ್ಲ. ಇದ್ರೊಳಗೆ ಕಾಲ ಕಳಿಬೇಕು ಅನ್ನುವಂಥ ಪುಣ್ಯ ಬೇಕಲ್ಲ. ಅದಕ್ಕೆ ಪುಣ್ಯವನ್ನೇ ಮಾಡ್ರಿಪ್ಪ, ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಕಲೀರಿ, ಅಂದ್ರೆ ನಿನಗೆ ಇದು ಅವಕಾಶ ಸಿಗ್ತೈತಿ ಅಂತ. ಅದಕ್ಕೆ ಇದನ್ನೆಲ್ಲ ಕೇಳಿದಿಂದ ಮೊದಲು ಇದನ್ನು ನೀವು ಟೊಂಕ ಕಟ್ಟಿನಿಲ್ಲ ಪರೋಪಕಾರಕ್ಕಾಗಿ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ, ಈ ಪೂಜೆ ಹಿಡೀರಿ ಮೊದಲಂತ ಅಂದಾಗ ನಿನಗಿದು ಬರ್ತೈತಿ. ಪುಣ್ಯ ಒದಗಿದಾಗ ಭಾಳ ಲೆಕ್ಕಿಲ್ಲದಷ್ಟು ಪುಣ್ಯ ಅಂತ. ಎಷ್ಟು ಜನರಿಗೆ ಉಪಕಾರ ಮಾಡ್ಯಾನ. ಅದಕ್ಕಾಗಿ ಮೀಸಲಾಗಿ ಎಷ್ಟೋ ಜನ್ಮಗಳು ಪರೋಪಕಾರಕ್ಕಾಗಿ ಸ್ವಾರ್ಥವನ್ನು ಬದಿಗಿಟ್ಟು, ಇದು ಒಂದೇ ಜನ್ಮ ಅಲ್ಲ, ಲೆಕ್ಕಿಲ್ಲದಷ್ಟು ಜನ್ಮಗಳನ್ನು ಕಳೆದವರು ಪರೋಪಕಾರಕ್ಕಾಗಿ. ಅನಂತ ಜನ್ಮಗಳು ಅದಕ್ಕಾಗಿ ಪ್ರಯತ್ನ ಮಾಡ್ಯಾರವರು. ಈ ಕಡೆ ಒಲವು ಆಕೈತಿ, ಅವಾಗ ಪುಣ್ಯ ಇದ್ರೆ ಬರ್ತೈತಿ. ಈ ಕಡೆ ಒಲವು, ಬಂಡವಾಳ ಬೇಕು ಇದಕ್ಕೆ. ಇದನ್ನು ತಗೋಬೇಕಾತಂದ್ರೆ ಎಲ್ಲರೂ ಬಂಗಾರದ ಅಂಗಡಿಗೆ ಹೋಗುದಿಲ್ಲ, ಹೋಗ್ತಾರೇನು? ಬಂಡವಾಳ ಇದ್ದವ್ರು ಅಟ್ಟ ಹೋಗ್ತಾರೆ. ಎಲ್ಲರೂ ಯಾಕೆ ಬರೋದಿಲ್ಲ ಇಲ್ಲಿ ಅಂದ್ರೆ ಪುಣ್ಯದ ಬಂಡವಾಳ ಬೇಕು ಇದಕ್ಕೆ. ಇದನ್ನು ಕೇಳಬೇಕು, ಇದನ್ನು ಅನುಭವ ತಗೋಬೇಕು ಅನ್ನುವಂಥ ಪುಣ್ಯ ಇದ್ರೆ ಬರ್ತೈತಿ, ಕುಂಡ್ರಾಕಿಸ್ತೈತಿ, ಇದನ್ನು ಮನನ ಮಾಡಾಕಿಸ್ತೈತಿ. ಇಲ್ಲ ಅಂದ್ರೆ ಬರೋದಿಲ್ಲ. ಅಲ್ಲೇ ಬಂಗಾರದ ಅಂಗಡಿಯಾಗ ಅದನ್ನು ಬಂಗಾರ ಕೊಡು ನೌಕರರಿಗೆ ಅದಕ್ಕೆ ತಗೊಳ್ಳೋ ಕಿಮ್ಮತ್ತು ಇರೋದಿಲ್ಲ, ಹೌದಿಲ್ಲ? ಬಂಗಾರದ ಅಂಗಡಿಯಾಗ ತೋರಿಸ್ತಿರ್ತಾರೆ ಎಲ್ಲರಿಗೆ, ಹಿಂಗದಾವು ನೋಡ್ಪ ಆಭರಣ ತೋರಿಸ್ತಾರಿಲ್ಲ, ಹಂಗೆ ಮಾಹಿತಿ ಹೇಳ್ತಿರ್ತಾರೆ. ಅವಕ್ಕೆ ಅದನ್ನು ತಗೊಳ್ಳೋ ಕಿಮ್ಮತ್ತು ಇರೋದಿಲ್ಲ, ಸಾಮರ್ಥ್ಯ ಇಲ್ಲ. ನಾವು ಹೇಳೋರೆಲ್ಲ ಹಂಗೆ ಆ ಬಂಗಾರದ ಅಂಗಡಿಯನ್ನ ಆಳ, ಹೌದಿಲ್ಲ? ಹಿಂಗೈತಿ ನೋಡಪ್ಪ, ಇದು ತಗೊಳ್ಳೋರು ತಗೋರಿ ಅಂತೇಳಿ ನಮಗೆ ಸಾಮರ್ಥ್ಯ ಇಲ್ಲ, ಹೌದಿಲ್ಲ? ಹಂಗೈತಿ ಇದು ಬಂಡವಾಳ ಬೇಕು ಅದಕ್ಕೆ. ಹೇಳೋರಿಗೆಲ್ಲ ಅದನ್ನು ಹೊಂದಾಕೆ ಆಗೈತೆ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹೇಳೋ ಕೇಳೋ ಖಾತೆನೇ ಬೇರೆ, ಅದನ್ನ ಅನುಭವ ತೊಗೊಂಡಿರೋದು ಬೇರೆ. ಬಂಡವಾಳ ಇದ್ರೆ ಬರ್ತೈತಿ, ಅದ್ರ ಕಡೆ ಪ್ರೇರಣಾ ತೊಡಗಬೇಕಪ್ಪ, ಅದನ್ನ ಅನುಭವ ತಗೋಬೇಕಂತ ಭಾಳ ಕಠಿಣ ಅದು. ಹಂಗಂಥೇಳಿ ಇದು ಬಾಕಿ ಬರ್ತೈತಿ. ಎಲ್ಲಿ ಹೋಗ್ಬೇಕು, ಎಲ್ಲರಿಗೆ ಹತ್ತದಲ್ಪ ಇದಂತ. ಯಾರದಾರಪ್ಪ ಇದನ್ನ ಅನುಭವ ಕೇಳ್ಬೇಕನ್ನೋ ಉತ್ಕಟ ಇಚ್ಛೆಯಿಂದ ಕೇಳೋರು ಯಾರಿಲ್ಲ. ಒಬ್ಬರ ಇದನ್ನ ಬಿಟ್ಟಿದ್ದು ನಮ್ಗೆ ಹಿಂಗೆ ಸಂಶಯ ಬಂದೈತಿ, ಇದ್ರ ಬಗ್ಗೆ ಕೇಳೋರು ಒಂದು ಊರಾಗೂ ಹುಟ್ಟಲಿಲ್ಲ. ಬರೇ ಬಾಳೆ ಸಮಸ್ಯೆ, ನನಗೆ ಅದಾಗೈತ್ರಿ, ನನಗೆ ಇದಾಗೈತಿ, ಅದು ಬ್ಯಾನಿ, ಶರೀರದ ಬ್ಯಾನಿ, ನನ್ನ ಮಕ್ಕಳ ಸಮಸ್ಯೆ, ಹೌದಿಲ್ಲ? ನನ್ನ ಮಕ್ಕಳ ಮದುವೆ ಆಗ್ವಲ್ದು, ಏನು ಮಾಡು, ಬರೇ ಇದಾನೆ ಬರೀ ಅದ್ರಾಗ ಅದ ಆಯ್ತು. ನಿನಗೆ ಇದು ಬೇಕನ್ನೋರು ಇದ್ರ ಬಗ್ಗೆ ಕೇಳೋರು ಯಾರ್ದು? ಸಂಶಯಗಳು ಬಂದು ಏನಾರ ಒಬ್ಬರ ಯಾರು ಇಲ್ಲ. ಬೇಕಾಗಿಲ್ಲ ನೋಡಿ, ನಿಮ್ಗೆ ಅದ ಬೇಕಾಗೈತಿ, ವಿಷಯ ವ್ಯವಹಾರ ಬಾಳೆನೇ ಬೇಕಾಗೈತಿ, ಅದನ್ನ ಮಾಡ್ಕೊಂತ ಹೋಗಿ. ಇದು ಬೇಕಾಗಿಲ್ಲ ನಿಮ್ಗೆ ಅಂತಿದ್ರು ಅಂತ. ಯಾವ ಪುಣ್ಯಾತ್ಮಗ ಹೊಳಿತೈತಿ ಅದನ್ನು. ಏನೂ ಬೇಡಪ್ಪ ಈ ಜಗತ್ತಿನಂದ್ರೆ, ಹಾಳಾಗಿ ಹೋಗ್ಲಿ ಬಿಡ, ಅದು ಪ್ರಾರಂಭ ಇದ್ದಂಗೆ ಆಕೈತಿ. ಅದನ್ನ ಇಚ್ಛಾ ಕೇಳವ ಅಲ್ಲ ವಿಚಾರವಂತಲ್ಲ ಅಲ್ಲ. ತಪ್ಪಿಸ್ಕೊಳಕಾಕೈತೆ ನೀವು ಮಾಡಿದ ಕರ್ಮ ಅನುಭವಿಸಕ್ಕೆ ಬಂದೇವು. ಅದನ್ನು ಹಿಂದೆ ಮಾಡಿದ ಸಾಲ ಹಂಗೆ ಪಾರ ಆಗ್ಬೇಕಂತೇನು? ಉಣ್ಣುಲ್ಲೇ ಯಾಕ್ರಿ? ಜೀವಗಾಡ್ರ ಮ್ಯಾಳ ಇದೆಯಲ್ಲ, ಹೌದಿಲ್ಲ? ಏನೋ ನಿಮ್ಮ ಇದರಿಂದ ತಪ್ಪಿಸ್ಕೊಂಡ್ರೆ ಬೇಸಕೈತಪ್ಪ ಇದನ್ನು ಋಣ. ಯಾಕ್ರಿ? ಉಂಡದನ್ನು ಸುಮ್ಮನೆ ಬರಲುಳ ದುಃಖವನ್ನು ಅನುಭವಿಸೋದೇ ಬೇರೆ ಪರಿಹಾರ ಬದುಕಿಲ್ಲ. ಅನುಭವಿಸ ಏನಾಗೈತೆ ಬರಲಿ, ಅದು ಬಂದದ್ದೆಲ್ಲ ಬರಲಿ. ಇದರ ತಿಳುವಳಿಕೆ ನಿನಗೆ ಜಾಗೃತ ಮಾಡ್ಕೋ, ಅಂದ್ರೆ ನಿನಗೆ ಮುಂದೆ ಬಾಧೆ ಆಗುವುದಿಲ್ಲ. ಮಾಡಿಬಿಟ್ಟೇವೀಗ, ಅದನ್ನು ಮಾಡಿದ ಕರ್ಮ ಉಂಡ ತೀರಿಸ್ಬೇಕು. ಅದನ್ನು ತಪ್ಪಿಸ್ಕೊಳಕ್ಕೆ ಬರಲುಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಅಹುದೆಂದೊಡೆ ಪೆರಿದು ಸಾಹಸಿಗಳೆನಿಪ ರಾಮ ನಳ ಪಾಂಡವ ಅಳು ಕಲಿಯಕ್ಕೆ. ಎಂತೆಂಥ ಸಾಹಸಿಗಳು
ತಿನ್ನಾಗ ಅಡವಿ ತಿರುಗಿದು ಸರಿಯಾಗಿ ಕೂಳಿಲ್ಲ, ಏನಿಲ್ಲ, ಗಡ್ಡಿ ಗೆಣಸು ತಿನ್ಕೊಂತ ಎಲ್ಲ್ಯಾರ ವಾಸ, ಸರಿಯಾಗಿ ಜಾಗ ಇಲ್ಲ ಮಲ್ಕೊಳಕ್ಕೆ, ಹೌದಿಲ್ಲ? ಎಂತೆಂಥ ಇದನ್ನು ಸಂಕಟ ಹೊಂದ್ಯಾರ, ತೊಂದರೆ ಹೊಂದ್ಯಾರಲ್ಲ. ಅದು ಮಾಡಿದ ಕರ್ಮ, ಅದೇ ವಿಧಿ ಅಂತ. ವಿಧಿ ವಿಲಾಸ ಹೆಂಗೈತೆ ಅಂದರೆ ಎಂತೆಂಥವ್ರನ್ನೂ ಬಿಡೋದಿಲ್ಲ. ನೀ ಎಂತೆಂಥವ್ರು ನೋಡು. ಸುಡುಗಾಡ ಕಾಯಕ್ಕೆ ಹಚ್ತೆ ಹರಿಶ್ಚಂದ್ರ ರಾಜ ಹೋಗಿ ಯಾಕ್ರಿ ಮಗ ಅದಾನಂದ್ರೆ ಸುಧಾ ಅವನು ಇದನ್ನು ತಗೊಳ್ಳಲಿ, ಅವನು ಅಷ್ಟೊಂದು ನಿಷ್ಠೆಯಿಂದ ಏನು ಕೊಡಲಿ, ನಾ ಇಲ್ಲಿ ಸುಡಾಕ ಅವಕಾಶ ಕೊಡೋದಿಲ್ಲ ಅಂತ ಮಗಕ್ಕೆ ಸಹಿತ. ನಾವು ನಾ ಇದನ್ನು ಮಾಡ್ತೇನೆ ಹೋಗಂತ ಅಂತೇಳಿ ಯಾಕ್ರಿ ಅವನು ಕೊಡಲಿಲ್ಲ. ಅಷ್ಟೊಂದು ನಿಷ್ಠಾವಂತ. ಸುಡುಗಾಡ ಕಾಯಬೇಕಾದ್ರೆ ಹೆಣ ಸುಡಾಕ ಇಂತಿಷ್ಟು ದುಡ್ಡು ತಗೋತಿದ್ರ, ಮಗನ ಹೆಣ ಸುಡಾಕ ಸುಧಾ ಅವನು ನೀ ಕೊಡಲಿ ದುಡ್ಡು. ಆ ಕಳಿಯಾಗಿ ಇದನ್ನು ತಾಳಿ ಕೊಟ್ಟ ಹೆಣ್ಣು ಮಗನ ಇದನ್ನು ಸುಟ್ಟಾಳಕ್ಕೆ, ಕೊಳ್ಳನ ತಾಳಿ. ಹಿಂಗೆಲ್ಲ ಅಷ್ಟೊಂದು ಸತ್ಯವಂತ. ಹೌದು, ಹರಿಶ್ಚಂದ್ರನ ಗಾಳಿ ಬಿಟ್ರೆ ಮಳೆ ಬರ್ತೈತಿ, ನಿಮ್ಮ ಗಾಳಿ ಬಿಟ್ರೆ ಇದ್ದು ಮಳೆ ಎಲ್ಲ ಹೋಗ್ತೈತಿ ಅಂತ. ಹೌದಿಲ್ಲ? ಇಡೀ ವಿಶ್ವದ ಮಾನವರೆಲ್ಲ ಈ ಜಾಗ್ರಾವಸ್ಥೆ ಒಳಗೆ ಎಷ್ಟು ಸಂಕಟ ಪಡ್ಲಿಕ್ಕತ್ತಾರ ನೋಡ್ರಿ. ಸಂಕಟ ತಯಾರು ಮಾಡ್ಕೊಳ್ಳೋದು, ಅದನ್ನು ಕಡಿಮೆ ಮಾಡ್ಕೊಳಕ್ಕೆ ಮತ್ತೊಂದು ಸಂಕಟ ಮಾಡೋದು. ಮುಂಜಾನೆಯಿಂದ ಸಂಜೆ ತನಕ ಸಂಕಟದಾಗ ಬಿದ್ದು ಹೊಳ್ಳಾಡೋದು. ಇದನ್ನೆಲ್ಲ ಕೈ ಬಿಟ್ಟಾಗ ಆರಾಮ ಇರ್ತೈತಿ ಅನ್ನೋದು ಹೊಳಿವಲ್ದು ನಮಗೆ. ಬಿಡಾಕ್ ಹೆಂಗೆ ಬಿಡ್ಲಿ ಅಂತಾನೆ ಇದನ್ನು. ಯಾಕ್ರಿ ಬಿಡಾಕ್ ಒಲ್ಲೆ ಅಂದ್ರೆ ಹೋಗು. ನಿದ್ದೆ ಒಳಗೆ ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಬಿಡ್ತೀವಿ. ಇದನ್ನೆಲ್ಲ ಬಿಟ್ಟಿರ್ತಿಲ್ಲ. ಏನು ಹೇಳ್ಕೊಂಡಿದ್ದೆ ಹೇಳಿ? ಎಲ್ಲ ಹಾರಿಗೆಡದು ಹೋಗಿತ್ತಪ್ಪ. ನಾನು ನನ್ನದು ಅನ್ನೋ ಭಾವ ಇಲ್ಲ. ಎದರದರ ಇತ್ತನ ಅಲ್ಲಿ ಏನಾರು ಹಿಡ್ಕೊಂಡಿದ್ದೆ ನಿದ್ಯಾಗ? ಏನೂ ಇಲ್ಲ. ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಅಲ್ಲಿ? ನಿನ್ನ ಹೊಲ ಮನಿ, ನಿನ್ನ ಬದುಕು ಬಾಳೆ, ಹೆಂಡ್ರು ಗಂಡ್ರು ಮಕ್ಕಳು, ಈ ಶರೀರ ಇತ್ತನಲ್ಲಿ? ಯಾವುದೂ ಇಲ್ಲ. ಈ ತೋರಿಕೆ ಒಳಗಿಂದು ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಹೆಂಗಿದ್ದು ನೋಡಲ್ಲಿ. ತಿಳಿಯಿಲ್ಲೇ ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮ ಹೋಗಿ ಬರ್ತೈತಿ. ತಿಳಿದಿದ್ದೆ ಅಂದರೆ ಕಾಯಂ ಇರಾಕ್ ಬರ್ತೈತಿ. ತಿಳಿಯಿಲ್ಲೇ ಅದು ತಾತ್ಪೂರ್ತಿಕ. ತಿಳಿದಿದ್ದೆ ಅಂದ್ರೆ ನಿನಗೆ ಶಾಶ್ವತ ಆನಂದ. ಇದಕ್ಕೆ ಮುಕ್ತಿ ಅಂತಾರೆ. ತಿಳಿದು ನೋಡು. ಜ್ಞಾನದಿಂದಲೇ ನೋಡು ಮನುಜ, ನಾನು ಯಾವುದು ಬಲುಪಾಡ ಅಂತ. ನಾವು ತಿಳಿಗೇಡಿತನದ ಮೂಲಕ ಇದರ ಬಗ್ಗೆ ದುಃಖ ಪಡ್ಲಿಕ್ಕೆ ಯಾವಾಗಪ್ಪ ನೀನು ಎಚ್ಚರ ಆಗೋದು? ತಿಳಿದು ನೋಡೋದು ಯಾವಾಗ? ಈಗ ಬಂದೈತಿ ಟೈಮ್, ಅವಕಾಶ. ನನಗೆ ಜ್ಞಾನ ಮಾಡ್ಕೋ, ತಿಳ್ಕೊ. ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನುವಂಥ ತಿಳುವಳಿಕೆ ಮಾಡ್ಕೊ. ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೊತವ. ಎಲ್ಲರಿಗೂ ಏನಾಗೈತಿ, ನಿನಗೂ ಅದಾಗೈತಿ. ಎಲ್ಲರೂ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ನೀವು ವಿಚಾರವಂತ. ಯಾವ ವಿಚಾರವಂತಿರ್ತಾನ ಈ ಜನಜಂಗುಳಿ ಬೆನ್ನು ಹತ್ತಕ್ಕೆ ಹೋಗೋದಿಲ್ಲ. ಊರ್ದೊಂದು ಹುಡ್ಕೊಂಡೊಂದು ಅಂತಾರಲ್ಲ, ಅವನು ಬೇರೆ ಐತಿ. ಎಲ್ಲ ಪ್ರಾಣಿಗಳು ಯಾವಾಗ ಎಚ್ಚರಿಕೆ ಒಳಗೆ ನೀರಾಗ ಮಾಡ್ತಿರ್ತಾರೆ, ಅವ ಅಲ್ಲೇ ನಿದ್ರಿತನಂತೆ ಇರ್ತಾನ. ಎಲ್ಲರೂ ಮಕ್ಕೊಂಡಾಗ ಅವ ಎಚ್ಚರ ಇರ್ತಾನ. ಯಾ ನಿಶಾ ಸರ್ವಭೂತಾನಿ ತಶ್ಯಾಂ ಜಾಗೃತಿ ಸಂಯಮಿ ಅಂತ. ಎಲ್ಲ ಪ್ರಾಣಿಗಳು ನಿದ್ದೆ ಹೊಡೆಯುವಾಗ ಅವನು ಸ್ವರೂಪದ ಎಚ್ಚರಿಕೆ ಒಳಗಿರ್ತಾನೆ. ಎಲ್ಲ ಪ್ರಾಣಿಗಳು ಎಚ್ಚರಿಕೆ ಒಳಗಿದ್ದಾಗ ಅವನು ನಿದ್ರಿತನಂತೆ ಇದರ ಬಗ್ಗೆ ಉದಾಸೀನ ಇತ್ತು. ಎಲ್ಲ ಕಲ್ಪನಾರಹಿತ ಆಗಿ ಉಳ್ಕೊಂಡಿರ್ತಾನೆ. ಜ್ಞಾನಿಗಳ ಲಕ್ಷಣ ಹಂಗದತ್ತು. ಸಾಮಾನ್ಯ ಜನರಿಗೆ ನಮ್ಮಂಗೆ ಅದಾರ ಬಿಡು ಅನಿಸ್ತೈತಿ ನೋಡ್ರಿ. ಯಾರಂಗೂ ಇರೋದಿಲ್ಲ, ತಮ್ಮಂಗೆ ಇರ್ತಾರೆ. ಜಗತ್ತಿನ ಕೂಡ ಜಗತ್ತಿನಂಗೆ ಇದ್ದು ತಮ್ಮಗತ್ನೇ ಇರುವುದಂದ್ರೆ ಅದು ಜ್ಞಾನಿಗೆ ಸಾಧ್ಯ ಐತಿ. ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಕಂಡವರೆಲ್ಲರಿಗೂ ಒಲೆ ಸಿಗುತ್ತ. ಯಾರು ಹೆಂಗಿರ್ತಾರೆ ಅವ್ರಂಗೆ ಇರ್ತಾರೆ. ಹೌದಿಲ್ಲ? ನಮ್ಮವ್ರ ನಮ್ಮಂಗೆ ಅದಾರ ಬಿಡ ಅನ್ನೋರಂಗೆ ವರ್ತನೆ ಮಾಡ್ತೀವಿ. ಆದ್ರೆ ಯಾರಂಗೂ ಇರ್ಬಾರ್ದು.
ಆದ್ರೆ ಯಾರು ಅನುಸಂಧಾನ ಮಾಡಕ್ಕೆ ಹೋಗೋದು ತಾವು ಬೇರೆನೇ ಇರ್ತಾನೆ, ಅದರಿಂದ ಅಲಿಪ್ತ ಆಗಿರ್ತಾವ. ಆರಾಮ್ ಬೇಕಾಗಿತ್ತಂದ್ರೆ ಇದನ್ನೆಲ್ಲ ಕೈ ಬಿಡ್ಬೇಕು. ಕೈ ಬಿಟ್ಟು ಆರಾಮಿನ ಭಾವದಾಗಿರ ಕಲಿಬೇಕು ನೋಡ್ರಿ. ಅದು ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ. ಅಪ್ಪ ಅವ್ರು 3 ದಿವಸ ಊಟ ಇಲ್ದ ಆರಾಮಿನ ಭಾವದಾಗ ಇರ್ತಿದ್ರು ಸಮಾಧಿ ಒಳಗೆ, ಉತ್ಥಾನಕ್ಕಿದ್ದಿಲ್ಲ. 3 ದಿನ ಶಾಸ್ತ್ರ ಹೇಳ್ತಾ ವೃತ್ತಿ ಸ್ಥಗಿತ ಆಗ್ಬಿಡ್ತು. ಊಟ ಮಾಡೋ ಕೈ ಅಂತದ್ದು ಕೈಯಾಗ, ಬಾಯಿ ಅಂತದ್ದು ಬಾಯ, ವೃತ್ತಿ ಸ್ಥಗಿತ ಆಗ್ಬಿಡ್ತು. ಬಾಯಿ ಒರೆಸಿ ಕೈ ತೊಳೆದ ಹೋಗ್ಕೊಂಡು 3 ದಿನ ಉತ್ಥಾನ ಆಗ್ತಿತ್ತು. ನಮ್ಮ ಅಪ್ಪನಂಗ ಹೊಂದಿದವ್ರನ್ನ ಯಾರನ್ನೂ ನೋಡಿಲ್ಲ. ಯಾವಾಗ ಬೇಕು ಅವಾಗ, ಎಷ್ಟು ಬೇಕಷ್ಟು ನಿದ್ದೆ ಮಾಡಕ್ಕೆ ಕಲ್ತಿದ್ದು ನಮ್ಮಪ್ಪ. ಯೋಗ ನಿದ್ರಾ, ಎಲ್ಲರೂ ಮಾಡೋ ಸಾಮಾನ್ಯ ನಿದ್ರೆ ಬೇರೆ ಇದು. ಇದು ಯೋಗ ನಿದ್ರಾ. ಅದು ಗಾಢದಿಂದ ಯಾರಿಗೆ ಎಬ್ಸಕ್ಕಾಗೋದಿಲ್ಲ. ಅದಕ್ಕೆ 3 ದಿನಕ್ಕೆ ತಾನೇ ಉತ್ಥಾನ, ತನ್ನಿಂದ ತಾನೇ ಉತ್ಥಾನ. ಅದು ಇಳಿತಾ ಇರೋ ಕಾಲಕ್ಕೆ, ಏರ್ತಾ ಇರೋ ಕಾಲಕ್ಕೆ ಎಬ್ಸಿರಿ ಜಯಘೋಷ ಮಾಡ್ಯಾರ ಎಬ್ಸ್ತಾರೆ. ಹೇಳಿ ಅದ ಹಂಗೆ ಏರ್ತಾ ಇರೋ ಕಾಲ ಸಮಾಧಿ ಹತ್ತು ಟೈಮ್ಗೆ ಜಯಘೋಷ ಮಾಡಿ ಎಬ್ಸ್ತಾರೆ. ಅದು ಇಳಿತಾ ಇರೋ ಕಾಲಕ್ಕೆ ಎಬ್ಸ್ಬೋದು. ಅದ್ರ ಗಾಢ ಸ್ಥಿತಿ ಒಳಗೆ ತನ್ನಿಂದ ತಾನೇ ಉತ್ಥಾನ. ಹಂಗೆ ಜ್ಞಾನಿಗಳ ಲಕ್ಷಣಗಳಿತ್ತು. ಖಬರೇ ಇರೋದಿಲ್ಲ ಅವ್ರಿಗೆ. ಮೈಯಾಗ ಕೆಂಜಿಗೆ ಕಡ್ದವನು ಸುಧಾ ಖಬರ್. ಇವ್ರೇ ಹುತ್ತು ಬೆಳೆದವು. ವಾಲ್ಮೀಕಿ ಹುತ್ತು ಬೆಳೆದ ಶರೀರ ಖಬರಿಲ್ಲ. ನೀನು ಆ ಸ್ಥಿತಿ ಪಡಿ ಅಂದಾಗ ನಿನಗೆ ಗೊತ್ತಾಗ್ತದೆ ಜ್ಞಾನಿಗಳು ಹೆಂಗಿರ್ತಾರ. ಹೌದಿಲ್ಲ? ಜ್ಞಾನಿಗಳ ಸ್ಥಿತಿ ಜ್ಞಾನಿನ ಬಲ್ಲಂತ, ತುಡುಗನ ಹೆಜ್ಜೆ ತುಡುಗ ಬಲ್ಲನು. ಜ್ಞಾನಿಗಳ ಸ್ಥಿತಿ ಅಜ್ಞಾನಿಗಳಿಗೆ ತಿಳಿಯುವುದೇ ಶಿವಶರಣರ ಮಹಿಮೆ, ಪರಿಪರಿ ಪಾಪದ ನರಕುರಿಗಳಿಗೆ ಅಂತ. ಈ ಮಸಿ ಕುಂಚಿಗೆ ಮರಿ ಇಟ್ಕೊಂಡು ಕುಂತಿದ್ದಕ್ಕೆ. ಹೌದಿಲ್ಲ? ವಿಷಯದ ವ್ಯಾಮೋಹಕ ಬಾಯಿ ತಕೊಂಡು ಕುಂತವ್ರಿಗೆ ಏನು ತಿಳಿತೈತಿ? ಸಿಕ್ಕಿತೋ ಸಿಗಾಕಿಲ್ಲೋ ಬಡ್ಕೋತಿ ಹಂಗೆ ಕಂಡೀನಿಲ್ಲೋ ಯಾವ್ದಾರ ಜನ್ಮದಾಗ. ಹಂಗೆ ಸಿಕ್ಕಿತೋ ಸಿಗಾಕಿಲ್ಲೋ ಅಂತ ಅದ್ರ ಬೆನ್ನ ಹತ್ತಿ ಅಡ್ಡಾಡಕೈತಿ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ಬೇಡಲಿ ಮನವೇ ಭೋಗದ ಒಡನಾಟ, ನಂಜುವೆರಿಸಿದ ಸವಿಯೂಟ. ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸ್ಬೇಕು. ಯಾವಾಗಲೂ ಇದೇ ವಿಚಾರ, ನಮ್ಮನ್ನು ಜಾಗೃತಗೊಳಿಸುವಂತಹ ವಿಚಾರಗಳು ಅದರೊಳಗೆ ಕಾಲು ಕಳಿಬೇಕು ಅಂತ. ಅವು ನೆನಪಿಗೆ ತಂದು ಕೊಡ್ತಾವೆ. ಶಾಸ್ತ್ರ ಏನು ಮಾಡ್ತೈತಿ? ನಮ್ಮನ್ನು ಜಾಗೃತಗೊಳಿಸ್ತಾವೆ. ಎಚ್ಚರ ಆಗ್ರಿಪ್ಪ, ಇದ್ರಾಗ ಬೀಳ್ಬೇಡ್ರಿ, ವ್ಯಾಮೋಹಕ್ಕೆ ಬೀಳ್ಬೇಡ್ರಿ, ಬಿದ್ದಿದ್ರೆ ಬೆನ್ನು ಹತ್ತಿ ತಿರುಗಬೇಡ್ರಿ ಅಂತ ಶಾಸ್ತ್ರಗಳು ಎಚ್ಚರಿಕೆ ನೆನಪಿಗೆ ತಂದು ಕೊಡ್ತಾವೆ. ಜಾಗ್ರದ ವ್ಯವಹಾರ ಅಂದ್ರೆ ಉದ್ಯೋಗ. ಹೌದಿಲ್ಲ? ಏನಾರ ಮಾಡೋದು. ನೀನು ಬಾಳೆ ಎಲ್ಲ ಜಾಗ್ರದಾಗ. ಹೌದಿಲ್ಲ? ಇದೆಲ್ಲ ಅಡಿಗೆದಾಗ ಆರಾಮಿರ್ತೀವೋ ಏನು? ಇದು ಹಂಗೆ ಇದ್ದಾಗ ಆರಾಮಿರ್ತೀವಿ. ಎಚ್ಚರಿಕೆ ನೆನಪಿನಾಗಿದ್ರೆ ಆರಾಮಿರ್ತೈತೆ. ನೀನು ಬ್ಯಾಸರಿಕೆ ಕೊಡ್ತಿಲ್ಲೋ ಅದು. ಇಷ್ಟು ಎಚ್ಚರಿಕೆಗಳ ಕಳೆದವು. ಎಚ್ಚರಿಕೆ ನಿನಗೆ ಸುಖ ಕೊಡತ್ತೆ? ಒಂದರ ಎಚ್ಚರಿಕೆ ಅವಸ್ಥೆ ಸುಖ ಕೊಡತ್ತೆ ನಿನಗೆ? ಹೆಚ್ಚು ಸುಖ ಕೊಡೋ ಅವಸ್ಥೆ ಯಾವುದೈತಿ? ನಿದ್ದೆ. 3 ಅವಸ್ಥೆ ಒಳಗೆ ಪೈಕಿ ಹೆಚ್ಚು ಸುಖ ಕೊಡುವಂಥ ಅವಸ್ಥೆ ಯಾವುದು? ನಿದ್ದೆ ಒಳಗೆ ಇದ್ದಷ್ಟು ಆರಾಮ ಕನಸಿನಾಗೂ ಇಲ್ಲ, ಎಚ್ಚರಿಕೆ ಒಳಗಿಲ್ಲ. ಸುಳ್ಳ ಓಡಾಡ್ತೈತೆ ಹಂಗೆ ಮುಗುಳು ಸುಟ್ಟು ಬೇಕಿನಂಗೆ. ಇದ್ರಾಗೈತಿ ಅಂತ ಎದುರಾಗೂ ನಿಲ್ವಲ್ತವ. ಯಾಕೆ ನಿಲ್ವಲ್ದು? ಅದ್ರಾಗಿಲ್ಲ. ರೂಪದಾಗೈತಿ ಅಂತ ರೂಪಕ್ಕೆ ಹೋಗ್ತೈತಿ, ಅದು ಬೇಸರಾಗಿ ಮತ್ತೆ ಗಾಯನಕ್ಕೆ ಹೋಗ್ತೈತಿ. ಗಾಯನ ಬೇಸರಾಗಿ ರುಚಿಗೆ ಹೋಗ್ತೈತಿ, ರುಚಿ ಬೇಸರಾಗಿ ವಾಸನೆಗೆ ಹೋಗ್ತೈತಿ, ವಾಸನೆ ಬೇಸರಾಗಿ ಸ್ಪರ್ಶಕ್ಕೆ ಹೋಗ್ತೈತಿ. ಓಡಾಡಿ ಬಳಲ್ತೈತಿ. ಬಳಲಿಕೆ ಯಾಕೈತಿ ಅಂದ್ರೆ ಬೇಕಾದದ್ದಲ್ಲಿ ಸಿಕ್ಕಿಲ್ಲ. ಸಿಕ್ಕರೆ ಯಾಕೆ ಬಳಲ್ತಾನ? ಬೇಕಾದದ್ದು ಸಿಕ್ಕರೆ ಯಾಕೆ ಬಳಲ್ತಾನ್ರಿ? ಸಿಗ್ಲಿಕ್ಕಲ್ಲ, ಸಿಗ್ತೈತಿ ಅಂತ ಕಲ್ಪಿಸ್ಕೊಂಡಾನ, ಅದ್ರಾಗ ಐತಿ ಅಂತ ಮಾಡ್ತೈತಿ. ಇಲ್ಲ ಕಡಿಕೆ ನಿರಾಶೆ. ಅದ್ರಾಗ ಜರ ಸುಖ ಸಿಕ್ಕಿಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ಸುಖ ಹೊಂದಿದವ್ರು ಯಾರ್ದಾರೆ? ಇದ್ರಾಗ ನಾವು ಇದನ್ನು ಮಾಡಿ ಆರಾಮ ಹೊಂದಿದೀವಿ ಅನ್ನೋರು ಯಾರ್ದಾರೆ? ವಿಷಯೇಂದ್ರ ಸಂಪರ್ಕ ಭೋಗ ಮಾಡಿ ನಾವು ಸುಖಿಗಳ ಆದೇವಿ ಅನ್ನೋರು ಒಬ್ಬರ ಉದಾಹರಣೆ ತೋರಿಸ್ತಾರೆ ನೀವು ಜಗತ್ತು ನೋಡಿ. ಜಗತ್ತಿನ ಇತಿಹಾಸದೊಳಗೆ ಇದಿಲ್ಲ. ಎಲ್ಲರಿಗೂ ನಿರಾಶನ, ತೃಪ್ತಿ ಇಲ್ಲ. ಮತ್ತೆ ಯಾಕೆ ಬಿಡ್ತಿದ್ದೆ ಅದನ್ನ?
ಯಾಕ್ರಿ? ಅದರಿಂದ ತೃಪ್ತಿ ಆಗಿದ್ರೆ ತಿನ್ನೋದ್ರಿಂದ ನೀನು ತೃಪ್ತಿ ಆಗಿದ್ರೆ ಮತ್ತೆ ತಿನ್ನೋ ಆಶಯ ನಿನಗೆ ಆಗಬಾರ್ದಾಗಿತ್ತು, ಮತ್ತು ಬೇಡ್ತತಿ. ಅದು ನೋಡೋದ್ರಿಂದ, ಕೇಳೋದ್ರಿಂದ, ಮೋಶ ನೋಡೋದ್ರಿಂದ, ಮುಟ್ಟೋದ್ರಿಂದ ಎಲ್ಲ ಇಂದ್ರಿಯಗಳ ಅತೃಪ್ತಿ. ಹಂಗ ನಮಗೆ ತೃಪ್ತಿ ಅನ್ನೋದನೇ ಇಲ್ಲ. ಬೇಕಾದಷ್ಟು ಜನ್ಮ ಹುಟ್ಟಿ ಬಂದು ಮಾಡಿ ಅವ್ರ ಸಂಪರ್ಕ ಮಾಡಿದ್ರು ಸುಧಾ ತೃಪ್ತಿ ಇಲ್ಲ. ಹಪಾಹಪಿ ಹೆಚ್ಚಕ್ಕಂತ ಇದ್ರ ಬಗ್ಗೆ ನಿಂತ ವಿಚಾರ ಮಾಡೋ ಎಲ್ಲೋ ಒಬ್ಬ ಬ್ಯಾಡದು, ಅನಿತ್ಯವಾದದ್ದು, ಕುರೂಪಿ ಅದ, ನಮ್ಮನ್ನ ತಿರ್ಗಾಕಸ್ತತಿದ ಅಂತ, ಮೋಸ ಇದ್ದಿದ್ದು ಅನ್ನೋದು ಕಂಡು ಹಿಡಿತಾನ. ಎಲ್ಲೋ ಒಬ್ಬ ವಿಚಾರವಂತ ಹೊಡಿತೈತಿ. ಅದು ಹೊಡಿ ಮಟ್ಟ ನಾವು ಮಬ್ಬಿಗೆ ಬೀಳೋದು, ನಾವು ಪಸಿಗೆ ಬೀಳ್ತೀವಿ. ಅದ್ರ ಹಕ್ಕಿಗತಿ ಗೊತ್ತಿರ್ಲಿಕ್ಕೆ ಪಸಿಗೆ ಬೀಳ್ತೀವಿ. ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಿಲ್ಲಲೇ ಹುಳ ಹೆಂಗೆ ಪಸಿಗೆ ಬೀಳ್ತಾವೆ, ಸುಟ್ಕೊಂಡು ಹೋಗ್ತಾವೆಲ್ಲ. ಸುಡರಿನ ಸುಡುವತನವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದ ಹೋಲು. ಹಂಗಿದ್ರ ದೋಷವನ್ನು ಕಾಣದ ಅದ್ರ ಬೆನ್ನು ಹತ್ತಿ ನಾವು ಎಷ್ಟು ಜನ್ಮ ತಿರ್ಗಾಕ ವಿಷಯಾದಿಗಳ ಬೆನ್ನು ಹತ್ತಿ, ವಿಷಯ ಸಂಗ್ರಹ, ವಿಷಯ ಭೋಗ. ಮುದುಕಾದರೂ ಇನ್ನೂ ಹೊಳಿವದ್ದ. ಭಾಳ ಕಠಿಣ ಐತಿ. ಶರೀರ ಮುದುಕಾದ್ರೂ ಅದ್ರ ಆಶಯ ಹೆಚ್ಚಾಗತೈತಿ. ಯಾವಾಗ ನಿನ್ನಲ್ಲಿ ವಿವೇಕ ಜಾಗೃತ ಆಗಿದ್ರೆ ದೋಷವನ್ನು ಕಂಡಾಗ ಅವಾಗ ನಿನಗೆ ವೈರಾಗ್ಯ, ಉದಾಸೀನ ಭಾವ ಬರ್ತದೆ. ಈ ಮೂರು ಅವಸ್ಥೆಗಳು ತೋರೆಡುವಂಥವು, ಕಾಯಮಿರುವಂಥವಲ್ಲ. ಬಂದು ಆಗಂತುಕ ಅಂತಾರೆ. ಹೌದಿಲ್ಲ? ಬಂತು ಹೋತು, ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ನೀನು ಅವ್ರ ಕೂಡ ಬರಲಿಲ್ಲ, ಅವ್ರ ಕೂಡ ಹೋಗಲಿಲ್ಲ. ಅದನ್ನು ಎಷ್ಟು ಎಚ್ಚರಿಕೆಗಳನ್ನು ನೋಡಿ, ಎಷ್ಟು ಕನಸುಗಳನ್ನು ನೋಡಿ, ಎಷ್ಟು ನಿದ್ರೆ ಅವಸ್ಥೆಗಳನ್ನು ನೀನು ನೋಡಿ. ನೀ ಇರುವಂಗದ ಇದೆ. ನಿನಗೆ ಯಾವ ಹತ್ತಿಲ್ಲ. ನಿದ್ರಿ ಮಬ್ಬನು ನಿನಗೆ ಹತ್ತಿಲ್ಲ, ಎಚ್ಚರಿಕೆ ವಿಕಾರ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರ ನಿನಗೆ ಹತ್ತಿಲ್ಲ ಅನ್ನೋದನ್ನ ಅನುಭವದಿಂದ ಖಾತ್ರಿ ಮಾಡ್ಕೊ. ಎಂದೆಂದೂ ಬದಲಾಗದಿದ್ದಂಥ ವಸ್ತು ನೀನದೀವ. ಒಮ್ಮಿನಿ ಅದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅದಕ್ಕೆ ಖಾತ್ರಿ ಮಾಡ್ಕೊಳ್ಳೋ ಸಂಬಂಧ ನಾವು ಸಮಾಧಿಯನ್ನು ಹೊಂದಬೇಕು. ನಾವು ಯಾರಿದ್ದೀವಿ ಅನ್ನುವಂಥ ಜ್ಞಾನ ಅವಾಗ ನಮಗೆ ಖಾತ್ರಿ ಆಗ್ತದೆ. ಅವಾಗ ಚಿಂತೆ ಕೆಡ್ತೈತೆ. ನಾವು ಸಮಾಧಿ ಹೊಂದದ ಹೊರತಾಗಿ, ಖಾತ್ರಿ ಮಾಡ್ಕೊಳ್ಳೋದ ಹೊರತಾಗಿ ಚಿಂತೆ ನನಗೂ ಕೇಳಿದಾಕ್ಷಣ ಹೇಳಿದಾಕ್ಷಣ ಆಗೋದಲ್ಲ ಅದು ಕೆಲಸ. ಅಭ್ಯಾಸದಾಗ ತೊಡಗಬೇಕು. ಸಂಬಂಧ ತಪ್ಪಿಸ್ಬೇಕು. ನಾವಲ್ಲದ್ರೆ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಇರಾಕ್ ಕಲಿಬೇಕು. ನಾವು ಸಮಾಧಿ ಹತ್ತಿದಾಗ ಬರ್ತೈತೆ ಅದು. ಬೇಕಾದಾದ್ರೂ ನಮಗೆ ಬಾಧೆ ಆಗೋದಿಲ್ಲ ಸಂಬಂಧ ತಪ್ಪಿಸ್ಕೊಂಡು. ಎಲ್ಲದ ಅದ್ರ ಗುರ್ತ. ಎಲ್ಲ ಸಂಬಂಧ ತಪ್ಪಿಸ್ಕೊಂಡಂದ್ರೆ ನಾವು ಸಮಾಧಿ ಹತ್ತೈತಿ. ಅದಕ್ಕಾಗಿ ಪ್ರಯತ್ನ ಮಾಡಿರ್ತಾನೆ. ಅನಾತ್ಮದ ಸಂಬಂಧವನ್ನು ಎಲ್ಲ ತಪ್ಪಿಸ್ಕೊಂಡು, ತಾನಲ್ಲದ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ಹೊಡ್ಕೊಳ್ಳೋದು. ಇದಕ್ಕೆ ಮೋಕ್ಷ ಅಂತಾರೆ. ತಾನ್ಯಾರು, ತಾನಲ್ಲದ್ದು ಯಾವುದು ಅನ್ನೋ ತಾನಲ್ಲದನ್ನೆಲ್ಲ ಬಿಟ್ಟು ಉಳ್ಕೊಳ್ಳೋದು ಮುಕ್ತಿ ಅಂತಂದ್ರೆ. ಸಂಬಂಧ ತಪ್ಪಿಸ್ಕೊಂಡ್ರೆ ನೀನು ದುಃಖ ಯಾಕಾಗ್ತದೆ? ಸಂಬಂಧ ಹಚ್ಕೊಂಡೆ ಬಳಲ್ತೀನಿ. ಈ ಅನಾತ್ಮದ ಸಂಬಂಧವನ್ನು ನಾನು, ನನ್ನದು ಅಂತ. ಇವ್ಯಾವು ನಾನು ಅಲ್ಲ, ನನ್ನದು ಅಲ್ಲ, ನನ್ನಿಂದ ಅರಿಸ್ಕೊಳ್ತಾವ, ನನಗೆ ಗಣ್ಯವಾಗಿದ್ದಾವೆ, ಇವು ಜಡ ಅದಾವ ಅಂತ ತಿಳಿದು ಇದರ ಸಂಬಂಧ ತಪ್ಪಿಸ್ಕೊ. ಇನ್ನೊಬ್ಬರ ಶರೀರ ನಮಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರ ನನಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥ ಗಟ್ಟಿ ತಿಳುವಳಿಕೆ ನಾವು ಮಾಡ್ಕೋಬೇಕಾಗಿತ್ತು. ಅದೇನಾರು ಶರೀರದಾಗ ಆಗೈತೆ ಬಿಡ, ನನಗೇನಾಗೈತಿ. ಮನಸ್ಸಿಗೇನಾಗೇನಾರ ಮನಸ್ಸಿನಾಗ ನಾನು ಅಲ್ಲ, ಮನಸ್ಸು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಇಂದ್ರಿಯಗಳಲ್ಲಿ ಏನಾರ ನನಗೆ ಆಗಿಲ್ಲ ಬಿಡೋದು. ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರ ನಾನಲ್ಲ. ಯಾಕೆ? ನನಗೆ ವಿಷಯವಾದಕತದಿಂದ ನನ್ನಿಂದ ಅವು ಅರಿಸ್ಕೊಳ್ತಾವು, ನನಗೆ ಗಣ್ಯವಾಗಿದ್ದಾವು, ಜಡ ಅದಾವಂದಿಂದ ಅವ್ಯಾಂಗ ನಾಕೆ ತಿಳಿಯಾವ ನಾನು ತಿಳಿಸ್ಕೊಡೋ ವಸ್ತು. ಅರಿವು ಇದಕ್ಕಿದ್ದಂಗೆ ಐತಿ, ಅರಿಸ್ಕೊಡೋ ವಸ್ತು ಅವು ಇದಕ್ಕಿದ್ದಂಗೆ ಇರೋದಿಲ್ಲ. ಬದಲಾವಣೆ ಆಕ್ಕವು, ಕ್ಷಣಕ್ಕನ ಬದಲಾವಣೆ ಆಕ್ಕವು. ಅದಕ್ಕೆ ಅದನ್ನು ಅವಲಂಬನ ಮಾಡೋಕ್ಕೋ, ಅದ್ರ ಬಗ್ಗೆ ಉದಾಸೀನ ಆಗು, ಕೆಟ್ಟ ಹೋಕ್ಕವು, ವಿಕಾರ ಆಗಿ ನಾಶ ಆಗಿ ಹೋಕ್ಕವು ಅಂತ. ಈ ವಿವೇಕ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಜಾಗೃತ ಆಗ್ಬೇಕು. ಅದನ್ನು ಹೊಂದಬೇಕಾತಂದು ಅದರ ಸಂಬಂಧ ಇದನ್ನೆಲ್ಲ ಹೇಳೋದು, ಕೇಳೋದು, ಮಾಡೋದು ಅಕ್ಕೈತಿ. ಎಲ್ಲರಲ್ಲೂ ಐತೆ. ಅದು ಮಾಡ್ಕೊಳಾಗ ನಾವು ಪ್ರಯತ್ನ ಮಾಡೋದಿಲ್ಲ. ಇಷ್ಟ ಕೇಳ್ತೇವೆ, ಮತ್ತೆ ಬರ್ತೇವೆ ಮೊದಲಿನ ಚಾಡಿ, ಮತ್ತು ಅದ ಅನಾತ್ಮ ವಿಚಾರದೊಳಗೆ ಕಾಲ ಕಳೆದು ಹೋಗ್ಬೇಕು. ಇದನ್ನು ತಿಳ್ಕೋಬೇಕು. ಯಾಕಂದ್ರೆ ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಬೇಳೆ ಆಯುಷ್ಯದ ವೇಳೆ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಯಾವ ಪುಣ್ಯಾತ್ಮ ಹೊಳಿತೈತಿದು. ಆಗಲಿ, ತಪ್ಪು ಮಾಡೇವಿ ಗೊತ್ತಿಲ್ಲ ಆಗ್ಯಾವೆಲ್ಲ, ಇನ್ನು ಮ್ಯಾಗಾರ ಎಚ್ಚರ ಆಗ್ರಿ. ತಪ್ಪು ಮಾಡಿದಾಗ ಜನ್ಮ ಬಂದೈತೆ ನಮಗೆ, ಹೌದಿಲ್ಲ? ಅಪರಾಧ ಎಲ್ಲಿದೆ? ಇಲ್ಲಿ ತನಕ ಮಾಡ್ತೀವಿ, ಅಲ್ಲಿ ತನಕ ಜನ್ಮ ಬರೋದನ್ನ, ಹೌದಿಲ್ಲ?
ಅಪರಾಧ ಮಾಡೋದು ಯಾವಾಗ ಬಿಡ್ತೀವಿ, ಯಾವಾಗ ನಿನ್ನ ಬಂಧನದಿಂದ ಬಿಡುಗಡೆ. ಮತ್ತು ಮಾಡ್ತಿಲ್ಲ. ಇಷ್ಟೆಲ್ಲ ಎಚ್ಚರಗೊಳಿಸಿರೋ ಮತ್ತು ತಪ್ಪು ಮಾಡ್ತೀವಿ. ಮತ್ತೆ ಅದ್ರ ಫಲ ಉಣ್ಣಾಕ ನೀ ಬರಬೇಕಾಗೈತಿ. ಏನು ಹೆಚ್ಚಿನ ಶಾಸನ ಅದ. ಇದನ್ನೆಲ್ಲ ತಿಳಿದು ತಪ್ಪು ಮಾಡಾಕೈತಿ ಅಂದ್ರೆ ಹೆಚ್ಚಿನ ಶಾಸನ ಹೊಂದಬೇಕಾಗೈತಿ. ತಿಳಿಯಲಿ ಮಾಡಿದ್ದಕ್ಕೆ ಅದು ಕನ್ಸೆಷನ್ ಐತಿ ಅಂದಿಟ್ಟು. ಗೊತ್ತಿಲ್ಲದ ಮಾಡೈತಿ ಬಿಡು ಹೋಗ್ಲಿ ತೂಸಿಗೆ ಅಂತಾರೆ. ಯಾಕ್ರಿ? ಗೊತ್ತಾದ್ಮೇಲೆ ಮಾಡಿದ್ರೆ ಅದಕ್ಕೆ ಕ್ಷಮ ಇಲ್ಲ. ಏನು ಅರಿಯದೆಸಗಿದ ಪಾಪ ಅರಿತರದು ತನಗೊಳಿತು, ಅರಿತರಿದು ಮಾಡಿದೊಡಿ. ಇಷ್ಟೆಲ್ಲ ಹೇಳಿ ಕೇಳಿ ಮತ್ತು ಮಾಡಿ ತಪ್ಪು ಮಾಡಿದಂದ್ರೆ ಎಲ್ಲಿ ಹೋಗಿ ಕಳ್ಕೋತಿ ಅದನ್ನ? ಎಲ್ಲಾರ ಬಂದು ಮಾಡಿದ ಪಾಪ ಇಲ್ಲಿ ಬಂದು ಕಳ್ಕೋತಿ, ಇಲ್ಲಿ ಮಾಡಿದ ಪಾಪ ಎಲ್ಲಿ ಹೋಗಿ ಕಳ್ಕೋತಿ? ಎಲ್ಲೂ ಆದರೂ ನಿನಗಾವು ಸಾಧ್ಯನೇ ಇಲ್ಲ. ಅದಕ್ಕೆ ಮಾಡಬೇಡ್ರಿ ತಮ್ಮ ಪಾಪ ಕೃತಿಗಳನ್ನು, ತಪ್ಪು ಮಾಡಬೇಡ್ರಿ. ಶಿಕ್ಷಣ ಮುಗಿಸುತ್ತಾ ಬಂದು ಅದರ ಫಲ ನಾವು ಬಿಡುದಿಲ್ಲ. ಅದು ಈ ಅಂಥ ಒಳ್ಳೆಯ ಕರ್ಮಗಳನ್ನು ಮಾಡ್ರಿ ಒಳ್ಳೆಯದು, ಕೆಟ್ಟ ಮಾಡಿ ಕೆಟ್ಟ ಅದರ ಫಲ ಉಣ್ಣಕೊಂತಾನೆ ಬಂದೇವು ನಾವು. ಹಂಗೆ ಏನು ಆರಾಮ್ ನಿಮ್ಮೊಳಗೈತಿವ, ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಾರ ಐತಿ? ಅದು ಗೊತ್ತಿಲ್ಲ. ನಾನಾ ಅದೇನೋ ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕೈತಿವಿ. ಜನ್ಮ ಜನ್ಮಾಂತರ ಅತಿ ತಿರ್ಗಾಕೈತಿ. ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಬೋದ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ನೋಡ್ರಿ. ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡಿರಲಿಲ್ಲ. ಅದು ತೋರ್ದಂಗೆ ಮಾಡಿರೋದು ಅದನ್ನ. ಯಾವುದಿಲ್ಲ, 3 ಅವಸ್ಥೆಗಳು ಒಂದ ಅಲ್ಲ, 3 ಅವಸ್ಥೆಗಳನ್ನು ತೋರ್ದಂಗೆ ಮಾಡ್ಕೊಂಡು ಎಂದೆಂದೆಂದೆಂದು ಈ ಭಾವ ಬರಬಾರ್ದು. 3 ಅವಸ್ಥೆಗಳ ಸಂಬಂಧ ತಪ್ಪಿ ಹೋಗುದು. ಯಾವಾಗಲೂ ತಮ್ಮ ಇರುವಿನ ನೆನವಿನಾಗ ಸಮಾಧಿ ಸ್ಥಿತಿಯೊಳಗೆ ಇರ್ತಿದ್ದವು. ಇದೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಅವಾಗ ನಿನಗೆ ಯಾವುದೇ ಥರದ ಬಾಧೆ ಇಲ್ಲ ಅಂತ. ಏನು ತಮ್ಮ ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ದುಃಖ ನಿರಂತರ ನಾವು ಅನುಭವಿಸ್ಬೇಕಾಗತ್ತೆ. ಏನು ಎಲ್ಲ ಮಠಮಾನ್ಯದವ್ರ ಕೆಲಸ ಇದು. ಯಾವ ಮಠಮಾನ್ಯದವರು ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡದಾರ ಹೇಳ್ರಿ? ಆ ತಪಸ್ಸುಗಳು ಮಾರ್ಗರ ಸರಿಯಾದ ಮಾರ್ಗದರ್ಶನ ಐತನ? ಇಲ್ಲ. ತಮಗೂ ಗೊತ್ತಿಲ್ಲ, ಇನ್ನೊಬ್ಬರನ್ನ ತಾವು ದಾರಿ ತಪ್ತಾವ, ಇನ್ನೊಬ್ಬರನ್ನ ಹಾದಿ ತಪ್ಪಿಸ್ತಾವ. ಎಲ್ಲೋ ಒಬ್ರು ಎಚ್ಚರಗೊಳಿಸೋರು ಎಚ್ಚರಾಗಿ ತಾವು ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡು ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳಿಯಿಂದ ಮಾರ್ಗದರ್ಶನ ಮಾಡ್ಕೊತ ಬಂದಾರ ಮಹಾತ್ಮರೆಲ್ಲ ಜಗತ್ತಿನೊಳಗೆ. ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಬೇಕಲ್ಲ. ಏನು ಯಾರದಾರಪ್ಪ ಇದನ್ನು ಕೇಳೋರು ಅಂತಿದ್ರು. ನಮ್ಗೆ ನಾವು ಹೇಳ್ಕೊಂಡು ನೋಡಿದ ಅಂಥವ್ರು ಯಾರದಾರ ಇಲ್ಲಿ ಅಂತ. ಇಷ್ಟೂರು ಅಡ್ಡಾಡಿದ ನಮ್ಮಪ್ಪ ಒಬ್ಬರು ತಯಾರಾಗಲಿಲ್ಲ. ಯಾರದ್ರಪ್ಪ ಶಿಷ್ಯರನ್ನವರು? ಶಿವಾನಂದರ ಶಿಷ್ಯರು ಯಾರಿರ್ಬೋದು? ಪ್ರಕಟಣೆ ಕೊಟ್ಟಿದ್ರು. ಬರೀ ಅವ್ರು ಹೇಳಿದ ಮಾತು ಹೇಳ್ಕೊಂತ ಕೊಟ್ರೆ ಆ ಸ್ಥಿತಿ ಹೊಂದಕ್ಕಾಗತ್ತೆ? ನಿಮ್ಮ ಮಾತಿನ ಜ್ಞಾನದಿಂದ ಆಗೋದಿಲ್ಲ. ನಿನ್ನ ಆಚರಣೆಯೊಳಗೆ ಬರಬೇಕಲ್ಲ ಅದು. ಏನು ಅಂದಾಗ ಅನುಭವ ಕೊಡ್ತೈತಿ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರ್ದು. ಹಾಗೆ ಬೆಂಕಿಯಿಂದ ಆದಂಥ ಗಾಯ ಬೆಂಕಿಯನ್ನು ಮಾಯಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಕರ್ಮಕಾಂಡದಾಗ ಏನು ಹುರುಳಿಲ್ಲ ಅಂತ ತಿಳ್ಕೊಂಡು ಈ ಕಡೆ ಬಂದಾಗ ನಿನಗಿದು ಹತ್ತೈತಿ ನೋಡ್ರಿ. ಅಥಾತು ಬ್ರಹ್ಮ ಜಿಜ್ಞಾಸ. ಇದ್ರಾಗ ಏನೋ ಇನ್ನೂ ಮಾಡ್ಬೇಕು ಅನ್ನೋದಿತ್ತಂದ್ರೆ ಮಾಡ್ಕೊಂತ ಹೋಗು. ಎಲ್ಲ ಬ್ಯಾಸರಾದಾಗ ನಿನಗಿದು ಹತ್ತದ ನೋಡು. ಪ್ರಾಣಾಯಾಮ ಮಾಡ್ಬೇಕಾದ್ರೂ ದೇಹ ನಾನು ಅಂತ ತಿಳ್ಕೊಂಡೆ ಮಾಡೋದಿಲ್ಲ ಅದನ್ನು. ಪ್ರಾಣನ ನೀನು ಅಲ್ಲಿಂದ ಪ್ರಾಣ ನಿರೋಧ ಮಾಡೋ ಕೆಲಸ ಏನೈತಪ್ಪ? ಅದ್ರ ಕೂಡ ಗುದ್ದಾಡ್ಕೊಂತ ಕುಂದ್ರದು. ವಾಸನ ನಾಶಕವನ ಪ್ರಾಣ ನಿರೋಧ ಮಾಡಿ ಆಗುವುದಿಲ್ಲ. ಮಹಾತ್ಮರಾದವರೆಲ್ಲ ಬಾಳೆ ಕೆಡಿಸ್ಕೊಂಡ್ರು ಏನು ಅದನ್ನು ತಿದ್ದಕ್ಕೆ ಅಡ್ಡಾಡಿದ್ರು. ಬಾಳೆ ಹಂಗೆ ಇಟ್ಕೊಂಡ್ರೆ ಅವರು ಅದ್ರ ಸಂಬಂಧ ತಪ್ಪಿಸ್ಕೊಂಡ್ರು. ಬಾಳೆ ಸಂಬಂಧ ತಪ್ಪಿಸ್ಕೊಂಡು ಸುಖಿಗಳಾದ್ರು.
ತ್ರಿಕಾಲ ಬಾಧ್ಯವಾದಂಥ ಇರುವಿನ ಸ್ಥಿತಿಯನ್ನು ಯಾರು ಪಡೆದಿರ್ತಾರೆ ಅವ್ರಿಗೆ ದುಃಖ ಎಲ್ಲಿದೆ? ಏನು ಬ್ರಹ್ಮಾಕಾರ ವೃತ್ತಿ ಸ್ಥಿತಿ ಪಡೆದಾಗ ಅವ್ನು ಪಂಡಿತ, ಅವಂಗ ಪಂಡಿತ ಅಂತಾರೆ. ಏನು ಸ್ವರೂಪ ಜ್ಞಾನ ಯಾವ ಮಾಡ್ಕೋತಾನ ಅವನಿಂದ ಜಗತ್ತಿಗೆ ಕಲ್ಯಾಣ, ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಗ್ತದೆ. ಏನು ಸಂಕೋಚ ದೃಷ್ಟಿ ಎಲ್ಲ ಹೋಗ್ಬೇಕು ನೋಡಿ, ವಿಶಾಲ ದೃಷ್ಟಿ ಬರ್ಬೇಕು ನಮ್ಗೆ. ಇಡೀ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದ. ನೀನು ಬೋರ್ಡಿಂಗ್ ತೊಗೊಂಡು ಏನು ಮಾಡೋಣ? ಯಾಕ್ರಿ ಅದ್ರ ಅಭಿಮಾನ ನಮ್ಮ ಬೋರ್ಡಿಂಗ್ನಾಗ. ಇಡೀ ಜಗತ್ತನ ಬೋರ್ಡಿಂಗ್ ಐತಿ. ಅಲ್ಲಿ ಅನ್ನ ಹಾಕವ್ರು ಯಾರು? ಯಾಕ್ರಿ ಎಲ್ಲ ಪ್ರಾಣಿಗಳಿಗೆ ಸಲ್ಲುತ್ತಾವಿಲ್ಲ, ಹಾಕಾವಿಲ್ಲ. ಯಾವ ರೂಪದಿಂದ ಬಂದವು ಬದುಕ್ತಾವು? ಹೆಂಗೆ ಬದುಕ್ತಾವು ಜಗತ್ತಿನೊಳಗೆ? ಇಡೀ ಜಗತ್ತನ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದು. ವೃತ್ತಿ ಅನ್ಯ ಆಕಾರ ಎಲ್ಲ ಕೈ ಬಿಟ್ಟು ಬ್ರಹ್ಮಾಕಾರ ಆದಾಗ ಅದರ ಅನುಭವ ನಮಗಾಕೈತಿ. ಬ್ರಹ್ಮಾಕಾರತೆಯ ಸ್ಥಿತಿ, ನಿರ್ವಿಕಾರತೆಯ ತಯಾವೃತ್ತಿ. ಬ್ರಹ್ಮಾಕಾರತೆಯ ವೃತ್ತಿ, ನಿರ್ವಿಕಾರತೆಯ ಸ್ಥಿತಿ, ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಹಂಗಾದಾಗ ಅವಂಗ ಜ್ಞಾನದ ಅನುಭವ ಆಕೈತಿ. ನಮ್ದು ವಿಷಯದ ಆಕಾರ ಆಗೋದು ಹೋಗ್ಬೇಕಲ್ಲ, ಹಾಕ್ಕೊಂಡು ಕುಂತ್ಬಿಟ್ಟೈತಿ. ವೃತ್ತಿ ತದಾಕಾರ ಹಾಕ್ಕೊಂಡು ಕುಂತೈತಿ, ಜಡಭಾವವನ್ನು ಹಿಡ್ಕೊಂಡು ಕುಂತ್ಬಿಟ್ಟೈತಿ ನಮ್ಗೆ. ಇಲ್ಲದನ್ನು ಕಲ್ಪಿಸ್ಕೊಂಡು ಇದ್ದ ಸಮಾಧಾನವನ್ನು ಕೆಡಿಸ್ಕೊಂಡ್ಬಿಟ್ರಿ ಎಲ್ಲೋ. ಕಲ್ಪನೆಗಳನ್ನೆಲ್ಲ ಕೈ ಬಿಡು, ಅವನು ಕಲ್ಪಿಸ್ಕೊಂಡು ಕಲ್ಪನಾ ಎಲ್ಲ ಕೈ ಬಿಡು, ಇದ್ದ ವಸ್ತು ಅನುಭವ ಬರ್ತೈತಿ. ಎಷ್ಟು ಸರಳ ಐತಿ ಅಷ್ಟು ಕಠಿಣ ಹಾಕೊಂಡ್ಬೋದು ಆಗೈತಿ ನಮಗೆ. ಅದು ಕಲ್ಪನಾಕನ ನೀವು ಅದಕ್ಕೆ ಮಹತ್ವ ಕೊಡ್ಕೊಂಡು ನೀವು ಕಲ್ಪಿಸಿದ್ದು ಅದು ದೇವ್ರನ? ಅದು ದೇವ್ರ ನೀವು ಕಲ್ಪಿಸ್ಕೊಂಡಿರ್ಲ. ನೀವು ಕಲ್ಪಿಸಿದ ದೇವ್ರಾದ್ರೆ ನೀವು ಯಾರಂಗಾರ? ನೀವು ಕಲ್ಪಿಸಿದ ದೇವ್ರಾದ್ರೆ ನೀವ್ಯಾರು? ನೀವು ದೇವ್ರ ಅಪ್ಪ ನೀನು, ಹೌದಿಲ್ಲ? ಹೌದಿಲ್ಲ? ಅದನ್ನು ಹುಟ್ಟಿಸ್ತಾವ ದೇವ್ರು, ಹುಟ್ಟಿಸ್ತಾವ ನೀನು, ಹೌದಿಲ್ಲ? ಅವನು ದೇವ್ರು ನಿಮಗೆ ಹುಟ್ಟ್ಯಾವ, ದೇವ್ರಿಗೆ ನೀವು ಹುಟ್ಟಿರು ಅಂತ ಕೇಳ್ತಿದ್ರು, ಹೌದಿಲ್ಲ? ನಾವು ಹುಟ್ಟಿದ್ವು, ನಮಗೆ ಹುಟ್ಟಿದ್ವು ದೇವ್ರೆಲ್ಲ. ನೀನು ಹೆಣ್ದೇವ್ರು ಗಂಡು ದೇವ್ರೆಲ್ಲ ನಮಗೆ ಹುಟ್ಟ್ಯಾವಿಲ್ಲ. ನೀನು ಹುಟ್ಟಿಸಿದ್ವು, ನೀನು ಹುಟ್ಟಿಸಿದ್ದಕ್ಕೆ ನೀ ಹೆದರಿರಿ ಹೆಂಗ್ರಿ? ನಿಮ್ಮ ಆಧಾರದ ಮೇಲೆ ಇವೆಲ್ಲ ತೋರ್ತಾವೆ. ಇಲ್ಲ ದೇವರು ನಿನ್ನ ಕಲ್ಪನಾದಾಗ ಹುಟ್ಟಿಸ್ಕೊಂಡು ನಿನ್ನ ಕಲ್ಪನಾ ಎಲ್ಲ ಅಡಗಿಸಿದಾಗ ಅವಕ್ಕೆ ಅಸ್ತಿತ್ವನೇ ಇಲ್ಲ. ಏನು ಪಾರಮಾರ್ಥ ಅಂದ್ರೆ ಬದಲಾವಣೆ ಆಗದೈತಿ. ತ್ರಿಕಾಲ ಬಾಧ್ಯವಾದಂಥ ಇರುವಿಗೆ ಪರಮಾರ್ಥ ಅಂತಾರೆ. ಒಂದೇ ನಮೂನಿ ಬದಲಾಗದೆ, ಎಂದೂ ಬದಲಾವಣೆ ಆಗದೆ ಅಂತ ಇರುವಿಗೆ ಏಕರೂಪೇಣ ಅವಸ್ಥಿತ ಇವು ಅರ್ಥ ಸ ಪರಮಾರ್ಥ ಅಂತ. ಯಾವುದು ಎದರಿಂದ ಹೋಗತಿ ಅದನ್ನು ಮಾಡಬೇಕು. ಹೌದು, ಅಜ್ಞಾನ ಎದರಿಂದ ಹೋಗತಿ? ಜ್ಞಾನದಿಂದ ಹೋಗತಿ. ಕರ್ಮದಿಂದ ಮತ್ತಟ್ಟು ಅಜ್ಞಾನ ಗಟ್ಟಿ ಆಕೈತಿ. ಅಜ್ಞಾನದೊಳಗಿನ ಕರ್ಮ ಮತ್ತು ಅಜ್ಞಾನವನ್ನು ಅದು ಗಟ್ಟಿಗೊಳಿಸ್ತೈತಿ. ಅದಕ್ಕೆ ಕರ್ಮವನ್ನು ಬಿಡು. ಕರ್ಮದಿಂದ ಬಂಧನ ಎಂದೂ ಹೋಗೋದು ನೀನು. ಅದಕ್ಕೆ ಜ್ಞಾನನ ಮಾಡ್ಕೋಬೇಕು. ಕತ್ತಲಿ ಕಳಿಬೇಕಾದ್ರೆ ಏನು ಮಾಡ್ಬೇಕು? ಬೆಳಕ ಬೇಕಾಗತ್ತಿಲ್ಲ. ಬೆಳಕು ಬಂದಾಗ ಇವು ಕತ್ತಲು ಒಳಗೆ ಏನು ಮಾಡಿರು ಅದು ಹೋಗ್ಲಿ. ಕತ್ಲ ಕಳಿಬೇಕಂತ ಏನೇನೋ ಮಾಡಿದೆ, ಬಲಿ ಕೊಟ್ಟು ಏನೇನೋ ಮಾಡಿದೆ. ಯಾಕ್ರಿ? ಎಲ್ಲ ಕರ್ಮಗಳನ್ನು ಮಾಡಿದೆ, ಕತ್ತಲೆ ಕಳೆಯಕ್ಕೆ ಹೋಗ್ತೇನೆ. ದೀಪ ತಂದು ನೋಡಿದ ಕೂಡಲೇ ಕತ್ತಲೆ ಎಲ್ಲ ಹೋಗಿತ್ತೆ. ಭಾಳ ದಿನದಿಂದ ಇರುವಂಥ ಕತ್ತಲೆ ದೀಪ ತಂದ ಕೂಡಲೇ ಕ್ಷಣಾರ್ಧದಲ್ಲಿ ಅದು ಹೋಗಿಬಿಡ್ತು. ಏನು ಹಂಗೆ ಜನ್ಮ ಜನ್ಮಾಂತರದಿಂದ ಇರುವಂಥ ನಮ್ಮ ಅಜ್ಞಾನ ಇದೆ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆದ ಕೂಡಲೇ ಈ ಅಜ್ಞಾನ ಎಲ್ಲ ನಾಶ ಆಗುತ್ತೆ. ಏನು ಅದಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಜ್ಞಾನ ಸ್ಥಿತಿಯನ್ನು ನಾವು ಪಡಿಬೇಕಾಗೈತಿ. ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗೈತಿ.
ಕನಸಿನೊಳಗೆ ನೋಟ ತಗೊಂಡ್ಬಿಟ್ರೆ ಕನಸು ಎಲ್ಲಿ ಉಳಿತೈತಿ ಹೇಳ್ರಿ? ನೀನು ನೋಡಿದಾಗ ಹೌದಿಲ್ಲ ಅದು, ನೀನ ನೋಡಲಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವ ಎಲ್ಲೈತಿ? ಗೂಡು ಕಟ್ಕೊಂಡು ಕುಂತು ಬಿಟ್ರೆ ಮನುಷ್ಯನ ಕೆಲಸ ಮಾಡಿದಂಗೆ ಆತ ನೀನು. ಅದನ್ನು ಮಾಡ್ಕೋತ ಕೂತ್ರೆ ಮತ್ತಷ್ಟು ದೇಹ ಬುದ್ಧಿ ಗಟ್ಟಿ ಆಕೈತಿ. ಅದಕ್ಕೆ ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ ನನ್ನದನ್ನು ಆಸಕ್ತಿ ಬಿಡ್ತದೆ ನಿನಗದು. ಅದಕ್ಕೆ ಸಂಚಾರ ಮಾಡ, ಎದುರಾಗುವ ಎಲ್ಲಿ ನಿಲ್ಲಕ್ಕೆ ಹೋಗ್ಬೇಡ, ನಾನು ನನ್ನದು ಅಂತ ಆ ಸಂಬಂಧ ತಪ್ಪಿಸ್ಕೊಂಡಿರಕ್ಕಲ್ಲಿ ಅನಾತ್ಮದ ಸಂಬಂಧವನ್ನು. ಋಷಿಮುನಿಗಳ ಜೀವನದ ಆದರ್ಶ ಓದ್ತಿರೋ ಏನು ವಿಷಯ ಬಡ್ಕರ್ದು ಓದ್ತಿರೋ ನೀವು? ಇಲ್ಲದ್ದ ಕಲ್ಪಿಸ್ಕೊಂಡು ನಾವು ಬಳಲಿಕ್ಕತ್ತೀವಿಲ್ಲ. ಮಹಾತ್ಮರು ಏನಾರ ಇದನ್ನು ಕಲ್ಪಿಸ್ಕೊಂತ ಹೇಳಿರ ನಿಮಗೆ? ಯಾಕೆ ಇಟ್ಕೊಂಡು ಕುಂತೀವನಂತ ಹೇಳುವಟ್ಟು ಹೇಳಿದ್ರೆ ಈಗ ಬುದ್ಧಿ ಇಟ್ಟದು ಬಿಡ ಅಂತ ತಮ್ಮಿಂದ ತಾವ ಬಿಡ್ಬೇಕಾಗೈತಿ. ಏನು ಇನ್ನೊಬ್ಬರನ್ನ ಬಿಡಿಸಾಗ ನೀ ಮೊದಲು ಬಿಡ, ಆದರೆ ಇನ್ನೊಬ್ಬರಿಗೆ ಬಿಡ ಅಂತ ಹೇಳಕ್ಕೆ ಹೋಗ ನಾವು ಅದನ್ನು ಮಾಡಬೇಡ, ನೀ ಮಾಡೋದು ಬಿಡಲ್ಲ. ಅದೇ ನಿಜವಾಗಿ ಪ್ರಚಾರ ಮಾಡೋದು. ನೀನು ಅದರಂತೆ ನೀ ಇರಾಕ್ ಕಲಿಬೇಕು ಮೊದಲು. ನೀನೇ ಕಲ್ಪಿಸ್ಕೊಂಡು ನೀನು ಕಲ್ಪನಾದಾಗ ತೋರಿದ್ದಕ್ಕೆ ನೀನು ಕರೆ ಅಂತ ತಿಳ್ಕೊಂಡು ಕುಂತಿಯಲ್ಲ, ಅವು ಸುಖ ಕೊಡ್ತಾವ ನಿನಗೆ. ದೇವ್ರ ಬಂದಿನ ಕಾಲಿಗೆ ಬಿದ್ದು ಬೇಡ್ಕೊಳ್ಬೇಕಾದ್ರೆ ಅದು ಇದ್ರೆ ಏನು ಅವಾಗ ನೋಡೋನು ವಿಚಾರ ಮಾಡೋದು ಇಲ್ಲ ಅವು ನಿನ್ನ ಹೊರತು ಮತ್ತೊಂದಕ್ಕೆ ಅದಕ್ಕೂ ಆಸ್ಪದನ ಇಲ್ಲ. ಅದರಿಂದ ಎದರ ಸಂಬಂಧ ಭಯ ಪಡೋದು ನೀನು? ಏನೇನು ನೀವು ಕಲ್ಪಿಸ್ಕೊಂಡು ನೋಡು ಮನಸ್ಸಿನಾಗ ಅದನ್ನು ಎಲ್ಲ ಅಡಗಿಸಿದಾಗ ನಿನಗೆ ಸಮಾಧಾನ. ತುಂಬಿಕೊಂಡದನ್ನೆಲ್ಲ ಖಾಲಿ ಮಾಡಂದಾರಿಲ್ಲ. ಖಾಲಿ ಮಾಡಿದಾಗ ಏನಿರ್ತೈತಿ ನೋಡು, ಆರಾಮನಾಗೈತಿ. ಎಂಟಿ ದೈ ಶೆಲ್ಫ್ ಆ್ಯಂಡ್ ಐ ಶೆಲ್ಫ್ ಹಿಲ್ದಿ ಅಂತ. ಏನೇನು ತುಂಬಿಕೊಂಡು ಮನಸ್ಸಿನಾಗ ಎಣ್ಣೆ ಭಾವನೆಗಳನ್ನೆಲ್ಲ ತೆಗೆದಾಕು. ಇದ್ದ ಸ್ಥಿತಿ ನನಗೆ ಎದ್ಕಿದ್ದಂಗೆ ಅನುಭವ ಬರ್ತೈತಿ, ನಾನಾ ಅದೇನಲ್ಲಿ ಅಂತ ಆನಂದದ ಸ್ಥಿತಿ. ಹೊಸದಾಗಿನ ಆನಂದವನ್ನು ನೀವು ಪಡಿಬೇಕು, ರೆಡಿ ಇದ್ದದ್ದೈತಿ. ಅದಕ್ಕೆ ಅಡ್ಡಿಯಾಗ್ಯಾವಲ್ಲ ಇವೆಲ್ಲ ಕಲ್ಪನೆಗಳು, ಅವನ್ನೆಲ್ಲ ತೆಗೆದಾಕ. ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಇದ್ದ ಸ್ಥಿತಿ ನಿನಗೆ ಅನುಭವ ಕೊಡ್ತದೆ. ಯಥಾರ್ಥ ವಸ್ತುವಿನ ಅನುಭವ ನಿನಗೆ ಆಕೈತಿ. ಏನು ಅದನ್ನು ನಾವು ಅಭ್ಯಾಸ ಮಾಡಬೇಕಾಗೈತಿ. ಈ ತೋರ್ಕೆಲ್ಲ ಇಂದ್ರ ಜಾಲದ ಆಟದ ಅಂತ ಅನ್ನೋದನ್ನು ತೋರ್ಸಾಕ ಮಾಡ್ಯಾರ. ಸುಡುಗಾರಿಸಿದ್ರ ಆಟ ಎಲ್ಲ ಸುಡುಗಾರಿಸಿದ್ರ ಆಟ ಈಗ ಕಡಿಮೆ ಆಗೈತಿ. ಈಗ ನೋಡಾಕ ಯಾಕೆ ಸಿಗುದಿಲ್ಲ ಈಗಿನ ಪೀಳಿಗೆಗೆ ಇಲ್ಲ. ಯಾಕ್ರಿ? ಅವು ಖರೆ ಏನೋರಂಗ ತೋರಿಸ್ತಿದ್ರು ಅವರೆಲ್ಲ, ಅದೆಲ್ಲ ಅವ್ರಿಗೆ ಗೊತ್ತಿರ್ತಿತ್ತು. ಸುಳ್ಳ ಹೌದಿಲ್ಲ? ಅದೆಲ್ಲ ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತಿರ್ತಿತ್ತು. ನಾವು ಖರೆ ಅಂತ ನೋಡ್ತಿದ್ವಿ. ಇಷ್ಟಿಷ್ಟು ಮುಳು ತೆಗಿತಿದ್ರು ಬಾಯಾಗಿಂದ, ಹೌದಿಲ್ಲ? ಬೆಣಕಾನು ಉಣ್ತಿದ್ರು, ಹೌದಿಲ್ಲ? ಏನೇನೋ ಸುಡ್ಗಾಡ್ಸಿದ್ರು ಆಟ ನಾವು ಬಾಯಿ ತಕೊಂಡು ನೋಡು, ಅದೆಲ್ಲ ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಏನು ಹಂಗೆ ಇದು ಸುಡ್ಗಾಡ್ಸಿದ್ರ ಆಟನ ಇದು. ಏನು ಸುಡ್ಗಾಡ್ಸಿದ್ರ ಆಟಕ್ಕೆ ಮಳ್ಳು ಹಾಕೊಂಡು ಕುಂಡಿರ್ತಾರೆ ಜನ ಎಲ್ಲ, ಹೌದಿಲ್ಲ? ಖರೆ ಹೇಳಿದ್ದಕ್ಕೆ ನಂಬೋದಿಲ್ಲ. ಯಾಕ್ರಿ? ಅಲ್ಲಿ ಸುಡ್ಗಾಡ್ಸಿದ್ದನ ಆಟ ನೋಡಕ್ಕೆ ಹೋಗಿ ಬಾ ಅಂದ್ರೆ ನಿರಂಜನ ಹಬ್ಬಗಳು ದಾಡಕ್ಕೆ ಹೋದಾಗ ಏನು ಜೀಪ್ ತೊಗೊಂಡು ಹೋಗಿದ್ನಿ. ಭೇಟಿ ಆದರೂ ಎಲ್ಲಿ ಹೋಗವನು? ಊರಿಗೆ ಹೊಂಟೇನ್ರಿ ಅಂದ್ರೆ ಆ ಸುಡ್ಗಾಡ್ಸಿದ್ದನಂತೇಳಿ ಹೋಗುಣ್ ನಡಿ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳಿದ್ರಲ್ಲ ಅಲ್ಲಿ, ಹೋದಿವಿ ನಡ್ರಿ ಹೋಗುಣಂಗೆ. ನಿರಂಜನಪ್ಪ ತಪ್ಪವನಕ್ಕೆ ಹೋದಿವಿ. ಅಲ್ಲಿ ಕವಲಪ್ಪ ಒಬ್ಬರನ್ನು ಬಿಡುವಲ್ರು ಸಾಧುಗಳು.
ಅಲ್ಲಿ ಹೋಗೋಂಗಿಲ್ಲ ಅದನ್ನು ಇಳಿದು ಅಜ್ಜಾರು ನಾವು ಅದು ಗಾಡಿ ತರಿ ಯಾವ ಏನಿ ಅಂದ್ರೆ ಅಜ್ಜಾರು ಸಾಕು ಹಂಗ ನೋಡ್ಕೋತೀರಿ ಎಟ್ಟು ತೊಗೊಂಡ್ರಿ ಈಗ ಸಿದ್ದೇಶ್ವರ ಬಂದು ಅಜ್ಜಾರಿಗೆ ನಮಸ್ಕಾರ ಮಾಡಿದ್ವಿ ಗಪ್ ಕುಂತ ನೋಡೋವೆಲ್ಲ ನಾವು ಯಾರು ಇವ್ರು ಯಾರು ಎಲ್ಲ ಪರಿಚಯ ಮಾಡಿದ್ರು ನಾವು ಹಿಂಗೆ ಪುಟ್ಲು ಕಟ್ಟೇವ್ರಿ ಹಿಂಗೆ ಟೈಮ್ ಆಗೈತಿ ಅತ್ತಾಗ ಹೋಗು ನಡ್ರಿ ಹೋಗುವಾಗ ಅಳಕಟ್ಟಿ ಇವ ರೇವಣಸಿದ್ದ ಅದನ್ನು ಕಾರ್ಯಕ್ರಮದಾಗ ಅಜ್ಜಾರಿಗೆ ಒಂದು 10 ನಿಮಿಷ ಟೈಮ್ ಕೊಡ್ರಿ ಹಂಗೆಲ್ಲ ಟೈಮ್ ಇರೋದಿಲ್ಲಪ್ಪ ಹಂಗೆ ಹೇಳಿದ್ ನಾವು ಒಂದು 10 ನಿಮಿಷ ಕೊಡ್ರಿ ಅಜ್ಜಾರಿಗೆ ಅಂತ ಇಲ್ಲಪ್ಪ ಹಂಗೆಲ್ಲ ಮಾಡಕ್ಕೆ ಬರೋಲ್ಲ ಹೋಲ್ಬಿಡ ಅಂದ್ರೆ ಅಜ್ಜಾರು ಅವನ ಗಾಡಿ ಎಲ್ಲಿ ಹೋಗೈತಿ ಅಲ್ಲೇ ಹೊಡಿ ನೀನು ಅಂದ್ರೆ ಪೊಲೀಸರು ಬಿಡಾಕ್ತಾರಿಲ್ಲ ಬಡ್ಗಿ ಹಿಡ್ಕೊಂಡಿದ್ರು ಪೊಲೀಸರು ಬೇಕಾದ ಹಿಡೀಲಿ ಬಿಡನಿ ಅಂದ್ರು ಅಜ್ಜಾರು ಅವ್ನು ಎಲ್ಲಿ ಹೊಡಿತಾನೆ ಹೋಗಿ ಅಲ್ಲೇ ತರ್ವಿ ನಾವು ಗಪ್ಪ ಆದ್ರೆ ಅವ್ರಿಲ್ಲ ಹಂಗಿದ್ರ ಅವ್ರು ನಿನ್ನ ಹಿಂಗೆ ಸುಡ್ಗಾಡ್ಸಿದ್ರ ಆಟಕ್ಕೆ ಮಳ್ಳಾಕೈತಿ ಜನ ಎಲ್ಲ ಮಂದಿ ಕುಡುದು ಅದಕ್ಕೆ ಹೋದಿಲ್ಲ ಕರೆ ಹೇಳಿದ್ರೆ ಯಾರು ನಂಬುದಿಲ್ಲ ಅಲ್ಲಿ ಕರಿ ಹರಿದೇನು ಜಾಡಿಸ್ಬೇಕಿತ್ತು ತಮ್ದು ಏನು ಉಳಿದಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ ಇಲ್ಲಿ ಆಟ ನಮ್ಮದು ಬಂದ್ ಆಕೈತಿ ಕರೆ ಹೇಳಿದ್ರೆ ಇಲ್ಲಿ ನಡೀದಿಲ್ಲ ಇಲ್ಲಿ ಅನ್ನೋದು ಹೌದಿಲ್ಲ ಇದ್ದ ಸ್ಥಿತಿ ಇದ್ದಕ್ಕಿದ್ದಂಗೆ ಹೇಳಿದ ಕೂಡಲೇ ಅದನ್ನ ನಂಬುದಿಲ್ಲ ಕರೆ ಹೇಳೋನು ಕುರಿ ಜಪಾನ್ ಮಾಡೋ ನಂಬುದಿಲ್ಲ ಅದ ಕಟಗರನ ನಂಬುದ ಹೌದಿಲ್ಲ ಹಂಗೈತಿ ಇದು ಜಗತ್ತೆಲ್ಲ ಮಹಾತ್ಮರು ಎಷ್ಟು ಮಂದಿ ಮಹಾತ್ಮರು ಇದ್ದದ್ದ ಸ್ಥಿತಿ ಇದ್ದಕ್ಕಿದ್ದಂಗೆ ಹೇಳಿದ್ರು ನಂಬುದಿಲ್ಲ ಮತ್ತು ಇಂಥದನ್ನ ಭಾಳ ಮಂದಿ ಭಾಳ ಕುಡ್ಯಾರಂದ್ರೆ ಸುಡ್ಗಾಡಿಸಿದ್ರ ಆಟಕ್ಕೆ ಮಳ್ಳಾಗವ ಅಂತ ಮಾತಿಗೆ ಇದಕ್ಕೆ ಮಳ್ಳಾಗವ ನಿಜವನ್ನ ತಿಳ್ಕೋಬೇಕು ಸಮಾಧಿ ಹೊಂದಿದ ಮಹಾತ್ಮರು ಎಲ್ಲಿಯೂ ಅನುಭವಿಗಳ ಕಡೆ ಲಕ್ಷ ಕೊಡವರು ಯಾರು ಲಕ್ಷಿಸುವರಪ್ಪ ಅಂದ್ರೆ ಅನುಭವದ ಬ್ರಹ್ಮಜ್ಞಾನವನ್ನು ಮಾಯಾದೇವಿ ಗೊಂದಲದಲ್ಲಿ ಯಾರು ಲಕ್ಷಿಸುವರಪ್ಪ ಯಾರಪ್ಪ ಇದನ್ನು ಮಾಡೋರು ಅದಕ್ಕೊಂದು ಹಿಂದಿನ ಪುಣ್ಯ ಇದ್ದರೆ ಅದು ಉಳಿತೈತೆ ಇಲ್ಲ ಅಂದ್ರೆ ಉಳಿದಿಲ್ಲ ಮತ್ತು ಗದ್ದಲ್ದಾಗ ಡಂಬ್ರಾಟನ ನೋಡಕ್ಕೆ ಹೋಗೋರು ಸುಡ್ಗಾಡಿಸಿದ್ರ ಆಟ ಹೌದಿಲ್ಲ ಅದಕ್ಕೆ ಮಳ್ಳಾಗ ಅವರೆಲ್ಲ ಬಿಡು ಟೈಮ್ ಈ ಪನಿ ಕ್ಯಾಲೆಂಡರ್ ಇಟ್ಟೇನಾ ಮತ್ತೆ ಹೇಳ್ಬೇಕಿಲ್ಲ ಸುಮ್ಮನೆ ಕುಂತಿಯಲ್ಲ